ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ಮನ್ನಾರಪುರ ಗ್ರಾಮದಲ್ಲಿ ಸ್ಮಶಾನ ಜಾಗಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ. ಒತ್ತುವರಿ ತೆರವು ಮಾಡಲು ವಿರೋಧ, ಪೊಲೀಸರ ಮುಂದೆಯೇ ಕಿತ್ತಾಡಿಕೊಂಡ ಗ್ರಾಮಸ್ಥರು. ಚಿಕ್ಕಬಳ್ಳಾಪುರದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ. ದೇಹ ನ್ಯೂನತೆಯೇ ಹೊರತು ಮಾನಸಿಕ ನ್ಯೂನತೆಯಲ್ಲ, ವಿಕಲಚೇತನರು ಸಾಧನೆ ಮಾಡಿದ್ದಾರೆ. ವಿಶೇಷ ಚೇತನರ ಬಗ್ಗೆ ಅನುಕಂಪ ಬೇಡ, ಅವಕಾಶ ನೀಡಿ ಎಂದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ಬೆಳಗಾವಿ ಅಧಿವೇಶನದಲ್ಲಿ ಅತಿಥಿ ಉಪನ್ಯಾಸಕರಿಗೆ ರಾಜ್ಯ ಆಸರೆಯಾಗಬೇಕೆಂದ ಅತಿಥಿ ಉಪನ್ಯಾಸಕರು. ವಿಶೇಷ ನಿಯಮಾವಳಿ ರೂಪಿಸಲು ಅತಿಥಿ ಉಪನ್ಯಾಸಕರ ಒತ್ತಾಯ. ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ಸಚಿವ ಸ್ಥಾನ ದೊರೆಯದಿದ್ದರೂ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧ ಎಂದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ. ಹಿರಿತನ ಆಧರಿಸಿ ಸಚಿವ ಸ್ಥಾನ ನೀಡಿದರೆ ಮತ್ತಷ್ಟು ಅಭಿವೃದ್ಧಿ ಮಾಡಲು ಸಹಕಾರಿ ಎಂದ ಶಾಸಕರು. ವಾರ್ತೆಗಳ ವಿವರ. ಅದೊಂದು ಗ್ರಾಮದಲ್ಲಿ SC/ST ಸಮುದಾಯಕ್ಕೆ ಜಿಲ್ಲಾಡಳಿತದಿಂದ ಸ್ಮಶಾನ ಜಾಗ ಕೊಟ್ಟಿದ್ದು, ಅದರಲ್ಲಿ ಬಲಾಢ್ಯರು ಅಕ್ರಮವಾಗಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದು, ಅಧಿಕಾರಿಗಳು ಸರ್ವೆ ಮಾಡಿ ಒತ್ತುವರಿ ಜಾಗವನ್ನು ಗುರುತಿಸಿದರು. ಇಂದು ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ತೆರವಿಗೆ JCB ಮೂಲಕ ಸ್ಥಳಕ್ಕೆ ಬಂದಿದ್ದು, ತೆರವಿಗೆ ಅವಕಾಶ ನೀಡದಿದ್ದಕ್ಕೆ ಪೊಲೀಸರ ಸಮ್ಮುಖದಲ್ಲೇ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಹಾಕ್ರೋ ಹೊಡಿರೋ ಬಿಡಬೇಡಿ ಎಂದು 112 ಪೊಲೀಸರ ಮುಂದೆಯೇ ಮಾರಾಮಾರಿ ಬಡಿದಾಡಿಕೊಳ್ಳುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನ ಮನ್ನಾರಪುರ ಗ್ರಾಮದ ಗೋಪಾಲಕೃಷ್ಣ ತೋಟದ ಬಳಿ. ಹೌದು, ದೊಡ್ಡ ಕಿರುಗಬ್ಬೆ ಗ್ರಾಮದ ಸರ್ವೆ ನಂಬರ್ 83ರಲ್ಲಿ 1 ಎಕರೆ 36 ಗುಂಟೆ ವಿಸ್ತೀರ್ಣ ಸರ್ಕಾರಿ ಜಾಗವಾಗಿದ್ದು, ಅದರಲ್ಲಿ 20 ಗುಂಟೆ ಮನ್ನಾರಪುರ ಗ್ರಾಮದ SC/ST ಸಮುದಾಯಕ್ಕೆ ಸ್ಮಶಾನ ಜಾಗವೆಂದು ಜಿಲ್ಲಾಧಿಕಾರಿ ಕೋರ್ಟ್ನಲ್ಲಿ 2018ರಲ್ಲಿ ಆದೇಶದಂತೆ ಪಹಣಿಯಲ್ಲಿ ನಮೂದಿಸಲಾಗಿದೆ. ಇನ್ನು ಉಳಿದ 1 ಎಕರೆ 16 ಗುಂಟೆ ಜಾಗವು ಸರ್ಕಾರಿ ಖರಾಬು ಕಟ್ಟೆ ಸ್ಥಳ ಎಂದು ಪಹಣಿಯಲ್ಲಿ ಇರುತ್ತದೆ. ಮನ್ನಾರಪುರ ಗ್ರಾಮದ ವಿ ಗೋಪಾಲಯ್ಯ ಕುಟುಂಬಕ್ಕೆ ಸೇರಿದ ಸರ್ವೆ ನಂಬರ್ 81, 82 2 ನಂಬರ್ಗಳ ಪೈಕಿ ಒಟ್ಟು 1 ಎಕರೆ 6 ಗುಂಟೆ ಜಮೀನಿದ್ದು, ಪಕ್ಕದಲ್ಲಿರುವ ಸರ್ವೆ ನಂಬರ್ 83ರ ಸ್ಮಶಾನ ಜಾಗವನ್ನು ಗೋಪಾಲಕೃಷ್ಣ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಇದರಿಂದ ತಹಸೀಲ್ದಾರರು ಸರ್ವೆ ನಡೆಸಿ ಒತ್ತುವರಿ ಆಗಿದ್ದ ಸ್ಮಶಾನ ಮತ್ತು ಸರ್ಕಾರಿ ಜಾಗವನ್ನು ಸರ್ವೆ ನಡೆಸಲು ಕಲ್ಲುಗಳು ಗುರುತಿಸಿ ಪಂಚಾಯಿತಿ ಅಧಿಕಾರಿಗಳಿಗೆ ತೆರವು ಮಾಡಿಸಲು ಹಸ್ತಾಂತರಿಸಲಾಯಿತು. ಇಂದು ಪಂಚಾಯಿತಿ ಅಧಿಕಾರಿಗಳು ಗ್ರಾಮಸ್ಥರು ಸೇರಿ ಒತ್ತುವರಿ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಆದರೆ ಗೋಪಾಲಯ್ಯ ಅವರ ಕುಟುಂಬ ಅಧಿಕಾರಿಗಳ ಮಾತು ಕೇಳದೆ ತೆರವು ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಗ್ರಾಮಸ್ಥರು ಹಾಗೂ ಗೋಪಾಲಕೃಷ್ಣ ಕುಟುಂಬದ ನಡುವೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡಿದ್ದಾರೆ. ಒಂದು 82 ಅವ್ರದ್ದಿರೋದು, ಗೋಪಾಲಕೃಷ್ಣ ಅವ್ರದ್ದಿರೋದು 81, 82ರಲ್ಲಿ 1 ಎಕರೆ 6 ಗುಂಟೆ ಅವ್ರದ್ದಿರೋದು. ಸ್ಮಶಾನ ಜಾಗ ಬಂದು 1 ಎಕರೆ 36 ಗುಂಟೆ ಸ್ಮಶಾನ ಜಾಗ ಇರೋದು. ನಮಗೆ ಮೊನ್ನೆ ತಹಸೀಲ್ದಾರ್ಗೆ ನಾವು ಲೆಟ್ರ್ ಕೊಟ್ಟಿದ್ವಿ, ಇದು ಅಳತೆ ಮಾಡಿಕೊಡಿ ಅಂತ. ಆಗ ಅವ್ರೇನು ಮಾಡಿದ್ರು, ತಾಲೂಕು ಸರ್ವೇಯರ್ಗೆ ಹೇಳಿ ಒಂದು ಡೇಟ್ ಕೊಟ್ಟರು, ಒಂದು 15 ದಿನಕ್ಕೆ ಡೇಟ್ ಕೊಟ್ಟರು. ನಾವು ಹೋಗಿ ಮೇಡಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಮತ್ತೆ ಒಂದು 2-3 ದಿನ ಮುಂಚೆನೇ ಕಳಿಸಿದ್ರು. ಅವರು ಕಳಿಸ್ಬಿಟ್ಟು ಅವರು 2 ದಿನ ಅವರು ಸರ್ವೆ ಮಾಡಿದ್ರು.
2 ದಿನ ಸರ್ವೆ ಮಾಡಿದಾಗ 83ರಲ್ಲಿ ನಮಗೇನೈತೆ ಎಲ್ಲ ಕ್ಲೀನಾಗಿ ಗಡಿ ಗುರ್ತು ಮಾಡಿದ್ರು. ನಾವೆಲ್ಲ ಅದಕ್ಕೆ ಕಲ್ಲುಗಳೆಲ್ಲ ಹಾಕಿದ್ವಿ. 1-2 ಕಲ್ಲು ಕಿತ್ತಾಕಿದ್ದಾರೆ ಅವರು, ಯಾರು ಗೋಪಾಲಕೃಷ್ಣ ಅವರು 1-2 ಕಲ್ಲು ಕಿತ್ತಾಕಿದ್ರು. ಇಲ್ಲಿ ನಾವು ಬೇರೆ ಜಾಗದಲ್ಲಿ ಒಂದೊಂದು ಹಾಕ್ಬಿಟ್ಟು ಮುಚ್ಚಿಬಿಟ್ಟಿದ್ವಿ. ಅದು ನೋಡ್ಕೊಂಡ್ವಿ, ಆಮೇಲೆ ನಾವು ಹಾಕ್ಕೊಂಡಿದ್ದೀವಿ. ಇವತ್ತು ಅದು ತಹಸೀಲ್ದಾರ್ ಮೇಡಮ್ ಕಡೆಯಿಂದ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹ್ಯಾಂಡ್ ಓವರ್ ಮಾಡಿದಾಗ ಪ್ರತಿದಿನ, ಅದಕ್ಕೆ ಮುಂಚೆ ಪ್ರತಿದಿನ ಇಲ್ಲಿಗೆ ಬಂದಾಗ ಎಣ ಉಣಿ ನಾವು ಓದ್ತಾ ಇದ್ದಂಗೆ ಹಂಗೆ ಪಾರಮುಲ್ ಉಣೋದು, ಒಂದು ಡ್ರಿಪ್ ಪೈಪ್ ಹಾಕೋದು, ಈ ಥರ ಟೂ ಮಚ್ ಮಾಡ್ತಾಯಿದ್ರು ಅವರು. ನಾವು ಯಾಕೆ ಸುಮ್ಮನೆ ಲೀಗಲ್ಲಾಗೆ ಹೋಗೋಣ ಅಂತಂದ್ಬಿಟ್ಟು ತಹಸೀಲ್ದಾರ್ ಮೇಡಮ್ ಕಡೆಯಿಂದ ಪಂಚಾಯತಿಗೆ ಚಾರ್ಜ್ ಮಾಡಿಕೊಟ್ವಿ. ಮೊನ್ನೆ ಚಾರ್ಜ್ ಆಗಿದೆ. ನಮಗೆ ಕಾಂಪೌಂಡ್ ಅದನ್ನು ಗುರ್ತು ಇದು ಮಾಡಿಕೊಡ್ರಿ ಅಂದಾಗ JCPಗೆ ಹೇಳಿದರು. ವಿನಾಕಾರಣ ನಾವು ಬಂದು PDO ಮೇಡಮನ್ನು ಮಾತಾಡ್ತಾ ಇದ್ದೀವಿ. ಅವ್ರಿಗೆ ಅಲ್ಲಿ ಒಂದು ಚೂರು ಅವ್ರಿಗೆ ತೊಂದರೆ ಮಾಡಿಲ್ಲ. ನಾವು ನಮ್ಮದೇನು 1 ಎಕರೆ 36 ಕುಂಟೆ ಇದೆ, ಅದು ಮಾತ್ರ ನಮಗೆ ಇದು ಮಾಡಿಕೊಡಿ ಅಂತ ನಾವು ಹೇಳಿ ಅವರು ಬಂದು ಇಲ್ಲಿ ಇದು ಮಾಡಿದಾಗ ನಾವು ಹೇಳ್ತಾ ಇದ್ದರೆ ಅವರು ವೀಡಿಯೋ ಮಾಡೋದು, ವಿನಾಕಾರಣ ಬರೋದು, JCP ಹತ್ರ ಅಡ್ಡ ಬರೋದು, ನಮ್ದು ಅಲ್ಲಿಗೆ ಬರುತ್ತೆ. ಅವ್ರದ್ದು 1 ಎಕರೆ 6 ಕುಂಟೆ ಏನೈತೆ ಅವ್ರು ಅಳತೆ ಮಾಡಿ ಅಂತಂದ್ಬಿಟ್ಟು 3 ತಿಂಗಳಲ್ಲೇ ಹೇಳಿದ್ದೀವಿ. ಅವರು ಅದನ್ನು ಮಾಡಲ್ಲ. DC ಅವರು ನಮಗೆ ಆರ್ಡ್ರ್ ಮಾಡಿಕೊಟ್ಟಿದ್ದಾರೆ. ಎಷ್ಟು ಕುಂಟೆ? 20 ಕುಂಟೆ. ಇನ್ನು 1 ಎಕರೆ 16 ಕುಂಟೆ ಅದರಲ್ಲಿದೆ. ಟೋಟ್ಲು 1 ಎಕರೆ 36 ಕುಂಟೆ ಇರೋದು. ಅದರಲ್ಲಿ 20 ಕುಂಟೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವ್ರಿಗೆ ಆಗಿದೆ. ಇನ್ನು 1 ಎಕರೆ 16 ಕುಂಟೆ ನಾವು ಅರ್ಜಿ ಹಾಕ್ಕೊಂಡಿದ್ದೀವಿ. 83ರಲ್ಲಿ ನಾವು ಇನ್ನೂ 1 ಎಕರೆ 16 ಕುಂಟೆ ನಾವು ಹಾಕ್ಕೊಂಡಿದ್ದೀವಿ. ಮತ್ತೆ ಇನ್ನೂ ಜಾಸ್ತಿ ಇದ್ದಾರೆ. ಸುಮಾರು ಒಂದು 600-650 ಜನ ಮನ್ನಾರ್ಪುರ ಗ್ರಾಮದಲ್ಲಿ ಸ್ಮಶಾನನೇ ಇಲ್ಲ ಜಾಗ. ಅಲ್ಲ, ಅವರು 45 ವರ್ಷದಿಂದ ಪೊಸಿಷನ್ ಅಲ್ಲಿ ಇದ್ದೀವಿ, ನಾವು ಅರ್ಜಿ ಹಾಕ್ಕೊಂಡಿದ್ದೀವಿ. ಗ್ರಾಂಟ್ ಅವ್ರಿಗೆ ಸರ್ ಅವ್ರದ್ದು ಒಂದು 53 ಹಾಕ್ಕೊಂಡಿಲ್ಲ ಅವರು. ಮತ್ತೆ ಅವ್ರ ಗ್ರಾಂಟ್ ಯಾವುದೂ ಆಗಿಲ್ಲ. ವಿನಾಕಾರಣ ದೌರ್ಜನ್ಯವಾಗಿ ಮಾಡ್ತಾ ಇರೋದು ಇದು. ಅವ್ರದ್ದೇನನ್ನ ಇದ್ದರೆ ಡಾಕ್ಯುಮೆಂಟು ಸಬ್ಜೆಕ್ಟ್ ಮಾಡಲಿ. ಅವ್ರು ಯಾವುದೋ ಒಂದು ಕೇಸ್ ಹಾಕ್ಕೊಂಡಿದ್ದಾರೆ. 83ರಲ್ಲಿ ಅವ್ರೇನು ರೈಟಿಂಗ್ ಐತೆ ಅಂತ ಅವ್ರು ಹಾಕ್ಕೊಂಡಿದ್ದಾರೆ, ನಮಗೆ ಗೊತ್ತಿಲ್ಲ. ನಾವು 83ರಲ್ಲಿ ಸ್ಟೇ ಐತೆ ಅಂತಾರೆ. ಪಾಂಡಿತ್ಯ ತಾವೇ ನೋಡ್ರಿ, ಸ್ಟೇ ಏನಿಲ್ಲ, ಅದರಲ್ಲಿ ಕ್ಲಿಯರಾಗಿ ಐತವೆ. ನಾವು ಅದರಲ್ಲಿ ಸ್ಟೇ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅಂದಹಾಗೆ ಗೋಪಾಲಕೃಷ್ಣ ಕುಟುಂಬ 40 ವರ್ಷಗಳಿಂದ ತಮ್ಮ ಜಮೀನಿನ ಪಕ್ಕದಲ್ಲೇ ಇದ್ದ 1 ಎಕರೆ 36 ಗುಂಟೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಕೃಷಿ ಕೆಲಸ ಮಾಡಿಕೊಂಡಿದ್ದರು. ಮನ್ನಾರಪುರ ಗ್ರಾಮಸ್ಥರು ಕೂಡ ಅದು ಸ್ಮಶಾನ ಜಾಗವೆಂದು ಶವಗಳನ್ನು ಅಲ್ಲೇ ಹೂತಿಟ್ಟುಕೊಂಡು ಬಂದಿದ್ದರು. ಆದರೆ ಗೋಪಾಲಕೃಷ್ಣ ಕುಟುಂಬ ಮಾತ್ರ ಸ್ಮಶಾನ ಜಾಗದಲ್ಲಿ ಹೂತಿಟ್ಟ ಶವಗಳ ಸಮಾಧಿಗಳ ಮೇಲೆ ಸೀಮೆ ಹುಲ್ಲು ನಾಟಿ ಮಾಡಿ ಗ್ರಾಮಸ್ಥರ ಜೊತೆ ಕಿರಿಕ್ ಮಾಡಿಕೊಳ್ಳುತ್ತಿದ್ದರಂತೆ. ಆದರೆ ಯಾವಾಗ ತಹಸೀಲ್ದಾರರ ಸರ್ವೆ ನಡೆಸಿ ಸ್ಮಶಾನ ಜಾಗದ ಸರ್ವೆ ಮಾಡಿ ಒತ್ತುವರಿ ತೆರವಿಗೆ ಪಂಚಾಯಿತಿ ಅಧಿಕಾರಿಗಳು ಗ್ರಾಮಸ್ಥರು ಬಂದರೂ ತೆರವಿಗೆ ಅವಕಾಶ ನೀಡದ ಗೋಪಾಲಕೃಷ್ಣ ಕುಟುಂಬ ಊರಿನ ಗ್ರಾಮಸ್ಥರ ನಡುವೆ ಗಲಾಟೆಯಾಗಿ ಪೊಲೀಸರ ಸಮ್ಮುಖದಲ್ಲೇ ಮಾರಾಮಾರಿ ಮಾಡಿಕೊಂಡಿದ್ದಾರೆ. ಆದರೆ ಗೋಪಾಲಕೃಷ್ಣ ಮಾತ್ರ 20 ಗುಂಟೆ ಸ್ಮಶಾನಕ್ಕೆ ನೀಡಿದ್ದು, ಉಳಿದ ಜಾಗದಲ್ಲಿ ನಾವೇ ಇದ್ದು ಅರ್ಜಿ ಹಾಕಿಕೊಂಡಿದ್ದೇವೆ, ನಾವ್ಯಾಕೆ ಬಿಡಬೇಕೆಂದು ಆಕ್ರೋಶಗೊಂಡಿದ್ದಾರೆ. ದೊಡ್ಡಕೆರೆಗೆಂಬಿ ಜಮೀನು, ಸರ್ವೆ ನಂಬರ್ 83. ಇದರಲ್ಲಿ ಟೋಟಲ್ ಜಮೀನು 1 ಎಕರೆ 36 ಗುಂಟೆ ಇರೋದು. 1 ಎಕರೆ 36 ಗುಂಟೆ ಪೈಕಿ ನಾನು 28 ಗುಂಟೆ ಅನುಭವ ಇದ್ದೀನಿ. ಆ ಅನುಭವದಲ್ಲಿ ನಾನು ಅರ್ಜಿ ಹಾಕ್ಕೊಂಡಿದ್ದೀನಿ 2011ರಲ್ಲಿ. 2011ರಲ್ಲಿ ಅರ್ಜಿ ಹಾಕ್ಕೊಂಡು 2013-14ರಲ್ಲಿ ಅವ್ರಿಗೆ ಒಂದು 20 ಗುಂಟೆ ಮಾಡಿದ್ದಾರೆ ಸ್ಮಶಾನಕ್ಕೆ ಅಂತ. ಯಾವ ಕಡೆ ಅಂತ ಸ್ಕೆಚ್ಚು ಇನ್ನೊಂದು ಮತ್ತೊಂದು ಯಾವುದೂ ತೋರಿಸಿಲ್ಲ. ನಾನು ಅನುಭವ ಇರೋದ್ರಲ್ಲಿ ಬಂದು ನನಗೆ ಪೊಸಿಷನ್ಗೆ ತೊಂದರೆ ಕೊಡ್ತಾ ಇರೋದೆ. ಈ ಪೊಸಿಷನ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದರಿಂದ ತಹಸೀಲ್ದಾರ್ ಏನೋ ಭೇಟಿ ಕೊಟ್ಟು ಕಲ್ಲೆಲ್ಲ ಹಾಕಿದ್ದಾರೆ ಅಂತ ಹೇಳ್ತಾರೆ. ಅದು ನಮಗೆ ನೋಟಿಸು ಇನ್ನೊಂದು ಮತ್ತೊಂದು ಯಾವುದೂ ಕೊಟ್ಟಿಲ್ಲ. ತಹಸೀಲ್ದಾರು ಇನ್ನೊಬ್ಬರು ಬಂದಿರೋದು. ಸ್ಮಶಾನ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ನೋಟಿಸ್ ಕೊಡು. ಅಲ್ಲ, ನಾವು ಅನುಭವ ಇದೆ, ಕೇಸ್ ಇದೆ ಆಲ್ರೆಡಿ. ಕೇಸ್ ಇದ್ದುಕೊಂಡು ಕೋರ್ಟಿಂದ ಆ ಅಪಾಯಿಂಟ್ಮೆಂಟ್ ಆಗಿದೆ ಅಳತೆ ಮಾಡೋದಕ್ಕೆ. ಅಷ್ಟರೊಳಗಡೆ ಬಂದು ಇವ್ರು ತೊಂದರೆ ಕೊಡ್ತಾ ಇದ್ದಾರೆ. ಈಗ ನಿಮ್ದು ಮೂಲತಃ ಎಷ್ಟು ಎಕರೆ ಇದೆ ನಿಮ್ಮದು? ಏನು ನಿಮ್ಮದು ಜಾಗ, ಸ್ವಂತ ಜಾಗ? 1 ಎಕರೆ 6 ಗುಂಟೆ ಇದೆ ಸರ್. 6 ಗುಂಟೆ. 83ರಲ್ಲಿ 28. ಉಳಿದ ಜಾಗ ಯಾವುದು? ಉಳಿದ ಜಾಗ 83ರಲ್ಲಿ ಸರ್. 28 ಗುಂಟೆ ಸ್ಕೆಚ್ ಮಾಡಿ. ಮಿಕ್ಕಿ ಜಾಗ ಅಂತ ಹೇಳಿದ್ರಲ್ಲ ಸರ್ಕಾರಿ. ಇದು 1 ಎಕರೆ 36 ಗುಂಟೆ ನೋಡಿ ಸರ್. 28 ಗುಂಟೆ ಸ್ಕೆಚ್ ಮಾಡಿಸಿದ್ವಿ. 28 ಗುಂಟೆ ನಮ್ಮ ಸ್ಕೆಚ್ ಕಾಪಿ ಇದೆ. ಇನ್ನು ಮನ್ನಾರಪುರ ಗ್ರಾಮದ SC/ST ಸಮುದಾಯದ ಸ್ಮಶಾನ ಜಾಗವನ್ನು ಬಲಾಢ್ಯರು ಒತ್ತುವರಿ ಮಾಡಿಕೊಳ್ಳುವುದಲ್ಲದೆ ಅಧಿಕಾರಿಗಳ ಜೊತೆ ಕಿರಿಕ್ ಮಾಡಿಕೊಂಡು ಗ್ರಾಮಸ್ಥರ ನಡುವೆ ಕೈ ಮಿಲಾಯಿಸಿಕೊಂಡು 2 ಗುಂಪುಗಳು ನಂದಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.
ವಿಕಲಚೇತನರು ಕೆಲ ಕಾರಣಗಳಿಂದ ಅಂಗವಿಕಲತೆ ಆಗಿರುತ್ತಾರೆ. ಮನಸ್ಸನ್ನು ಚೇತರಿಕೆಯಾಗಿಟ್ಟುಕೊಂಡರೆ ಏನನ್ನಾದರೂ ಸಾಧನೆ ಮಾಡಬಹುದು ಎಂದು ಜಿಲ್ಲಾಧಿಕಾರಿ PN ರವೀಂದ್ರ ಹೇಳಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ಹಮ್ಮಿಕೊಂಡಿದ್ದ ವಿಶ್ವ ವಿಕಲಚೇತನರ ದಿನಾಚರಣೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ PN ರವೀಂದ್ರ, ಕೆಲ ಕಾರಣಗಳಿಂದ ಅಂಗವಿಕಲತೆ ಆಗಿರುತ್ತಾರೆ. ಆದರೆ ಮನಸ್ಸಿನ ಮನೋಭಾವ ಚೇತರಿಕೆಯಾಗಿಟ್ಟುಕೊಂಡರೆ ಯಾವುದನ್ನಾದರೂ ಸಹ ಸಾಧನೆ ಮಾಡಬಹುದು. ಅದಕ್ಕೆ ಸ್ಫೂರ್ತಿ ಎಂಬಂತೆ ಕಳೆದ ತಿಂಗಳ ಹಿಂದೆ ಅಂಗವಿಕಲತೆ ಹೊಂದಿರುವವರು ಮಹಿಳಾ ಕ್ರಿಕೆಟ್ನಲ್ಲಿ ವಿಶ್ವಕಪ್ ಸಾಧನೆ ಮಾಡಿದ್ದಾರೆ. ವಿಶೇಷ ಚೇತನರು ದೃಷ್ಟಿ ಇಲ್ಲದೇ ಇದ್ದರೂ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದಿಂದ ಕೃತಕ ಕಾಲುಗಳನ್ನು ನೀಡಿದ್ದೇವೆ. ವಿಕಲಚೇತನರಿಗೆ ಶಾಶ್ವತವಾಗಿ ಕಣ್ಣು ಕೈ ಇರುವುದಿಲ್ಲ, ಓಡಾಡಲು ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರಿಗೆ ಇಂತಹ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದರು. ಕಾರಣಾಂತರಗಳಿಂದ ನಮಗೆ ವೈಕಲ್ಯತೆ ಅಂತಕ್ಕಂಥದ್ದು ಅಂಗವೈಕಲ್ಯತೆಗಳು ಆಗಿರ್ತವೆ. ಆದರೆ ಮನಸ್ಸಿನ ಒಂದು ಮನೋಭಾವ ಏನಿದೆ, ಮನಸ್ಸನ್ನು ನಾವು ಚೇತರಿಕೆಯಾಗಿ ಇಟ್ಕೊಂಡ್ರೆ ಯಾವುದನ್ನಾದರೂ ಕೂಡ ನಾವು ಸಾಧನೆ ಮಾಡಬಹುದು. ಅದಕ್ಕೆ ಸ್ಫೂರ್ತಿ ಎಂಬಂತೆ ಕಳೆದ ದಿನಗಳ ಹಿಂದೆ ಅಂಧ ಏನು ನಮಗೆ ದೃಷ್ಟಿದೋಷ ಇರತಕ್ಕಂಥವರು ಇರ್ತಾರಲ್ಲ, ಅಂತಹ ಕ್ರಿಕೆಟ್ನಲ್ಲಿ ಮಹಿಳಾ ಕ್ರಿಕೆಟ್ ಏನಿದ್ದಾರೆ, ಮಹಿಳಾ ಕ್ರಿಕೆಟ್ ಅವರು ಅಂಧರು ಆದಂಥ ಸಂದರ್ಭದಲ್ಲಿಯೂ ಕೂಡ ವಿಶ್ವಕಪ್ಪನ್ನು ನಮಗೆ ಗೆದ್ಕೊಂಬಂದ್ಕೊಡ್ತಾರೆ. ಅದರಲ್ಲಿ 3-4 ಕ್ಯಾಟಗರಿಯನ್ನ ಇಟ್ಕೊಂಡು 3-4 ಕ್ಯಾಟಗರಿಯ ಇಟ್ಕೊಂಡು ಅಂಧತ್ವವನ್ನು ಇಟ್ಕೊಂಡು ಆ ಒಂದು ಟೀಮನ್ನು ಪ್ರಿಪೇರ್ ಮಾಡಿದ್ರು. ಆದರೂ ಸಹ ನಮಗೆ ವಿಶ್ವಕಪ್ಪನ್ನು ನಮಗೆ ಗೆದ್ಕೊಡ್ತು. ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ನವೀನ್ ಭಟ್ ಮಾತನಾಡಿ, ವಿಶೇಷ ಚೇತನರು ತಮ್ಮ ಕೈಯಲ್ಲಿ ಏನೂ ಮಾಡಲು ಆಗುವುದಿಲ್ಲ ಎಂಬ ಕೀಳಿರುಮೆ ಭಾವನೆ ಇಟ್ಟುಕೊಳ್ಳದೆ ಉತ್ತಮ ಸಾಧನೆ ಮಾಡಬೇಕು. ನಮ್ಮ ಸ್ನೇಹಿತರು ಅಂಗವಿಕಲತೆ ಹೊಂದಿರುವವರು ಇಡೀ ದೇಶಕ್ಕೆ IASನಲ್ಲಿ ಪ್ರಥಮ ಸ್ಥಾನ ಪಡೆದು ದೆಹಲಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ವಿಶೇಷ ಚೇತನರ ಪೋಷಕರು ಹಾಗೂ ಸ್ವಯಂ ಸೇವಾ ಸಂಸ್ಥೆಯವರು ವಿಶೇಷ ಚೇತನರ ಮಕ್ಕಳಲ್ಲಿರುವ ಪ್ರತಿಭೆ ಹೊರಗೆ ತೆಗೆಯಬೇಕು. ಅವರಿಗೆ ಸ್ಫೂರ್ತಿ ತುಂಬಿ ಹಾಗೂ ಸರ್ಕಾರ ವಿಶೇಷ ಚೇತನರನ್ನು ಮುಖ್ಯ ವಾಹಿನಿಗೆ ತರಲು ಹಲವಾರು ಯೋಜನೆಗಳನ್ನು ತಂದಿದೆ. ಎಲ್ಲರೂ ಸದ್ಬಳಕೆ ಮಾಡಿಕೊಳ್ಳಿ ಎಂದರು. ಅಂದ್ರೆ ಅದೊಂದು ಮಾದರಿ ಆಗ್ಬೇಕು. ಎಷ್ಟೋ ಕಡೆ ನಾವು ಅನ್ಕೊಳ್ತೀವಿ, ಇಲ್ಲ ಹೋಗಿ ಹೋಯ್ತು ನನ್ನ ಕೈ ಏನು ಮಾಡಕ್ಕಾಗಲ್ಲ ಅನ್ನೋದು ಅನ್ಸುತ್ತೆ. ಈಗ ಇದು ಒಂದು ಕಥೆ ಅಂದ್ರೆ ನಮ್ಮಲ್ಲಿ ಇನ್ನೊಂದು ಕಥೆ. ಈಗ ಇರಾಸಿಂಗಾಲ್ ಅಂತ ನಾವು ಕೇಳಿದರೆ ಎಲ್ಲರೂ ಗೊತ್ತಿಲ್ಲ. ನಾನು IAS ಆಗ 1 ವರ್ಷದ ಸೀನಿಯರ್ ಬ್ಯಾಚ್ ಅಲ್ಲಿ ಅವರು ಇದೇ ತರ ಲೊಕೊಮೋಟರ್ ಡಿಸಬಿಲಿಟಿ, ಕೈ ಕಾಲಿನ ಊನ ಇರುತ್ತೆ. ಅವರು ಇಡೀ ದೇಶಕ್ಕೆ IAS ನಲ್ಲಿ ಫಸ್ಟ್ ರ್ಯಾಂಕ್ ತೆಗೆದು ಅವರೀಗ ಡೆಲ್ಲಿ ಕೇಂದ್ರದಲ್ಲಿ IAS ಆಗಿದ್ದಾರೆ. ಅವರು ಏನಂದ್ರೆ, ಈಗ ನಮ್ಗೆ ಏನೋ ಒಂದು ಕಾಯಿಲೆ ಬಂದು ನಾವು ಮುಖ್ಯವಾಗಿ ನಮ್ದು ಕಥೆಯನ್ನು ಅನ್ಕೊಂಡಿರ್ಬಾರ್ದು. ಈಗ DCC ಅವರು ಒಂದು ಒಳ್ಳೆ ವರ್ಡ್ ಅಂತ ಹೇಳಿದ್ರು, ಸ್ಫೂರ್ತಿ. ಆ ಸ್ಫೂರ್ತಿ ನಾವು ಹೊರಗಿಂದ ಹುಡ್ಕೊಳ್ಳೋದ್ರೊಟ್ಟಿಗೆ ಈ ಸ್ಟೋರಿಗಳಿಂದ ನಾವು ಇನ್ಸ್ಪೈರ್ ಆಗಿ ನಮ್ಮ ಒಳಗೆ ಸ್ಫೂರ್ತಿನ ಇಟ್ಕೊಳ್ಬೇಕು. ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಗಳಾದ ಶಿಲ್ಪಾ ಬೀರವರು ಮಾತನಾಡಿ, ಡಿಸೆಂಬರ್ 3ರಂದು ವಿಶ್ವ ವಿಕಲಚೇತನರ ದಿನಾಚರಣೆ ಮಾಡುತ್ತೇವೆ. ಅಂಗವಿಕಲತೆ ದೇಹಕ್ಕೆ ಮಾತ್ರ, ಮನಸ್ಸಿಗೆ ಅಲ್ಲ. ಮನಸ್ಸಿಗೆ ಅಂಗವಿಕಲತೆ ಇಲ್ಲ. ಸಾಧನೆ ಮಾಡಲು ಅಂಗವಿಕಲತೆ ಅಡ್ಡಿಯಲ್ಲ. ಎಷ್ಟೋ ವಿಕಲಚೇತನರು ವಿಶ್ವ ದಾಖಲೆ ಮಾಡಿದ್ದಾರೆ. ನಮಗೆ ಅಂಗವಿಕಲತೆ ದೇವರು ಕೊಟ್ಟ ಶಾಪ ಎಂದು ಭಾವಿಸದೆ ಉತ್ತಮ ಸಾಧನೆ ಮಾಡಿ ಎಂದು ತಿಳಿಸಿದರು. ಶ್ರೀ ಸಾಯಿ ಇಂಟರ್ ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ನಿಂದ ನಡೆಸುತ್ತಿರುವ ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರದಿಂದ ಸಾಧನೆ ಸಲಕರಣೆಗಳು ಹಾಗೂ ಕೇಂದ್ರದಲ್ಲಿ ಕೃತಕಾಂಗಗಳು ತಯಾರಿಸಿ ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಗುವುದು ಎಂದರು. ವಿಶ್ವಾದ್ಯಂತ ಡಿಸೆಂಬರ್ 3ನೇ ತಾರೀಕು ನಾವು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಎಲ್ಲ ಕಡೆ ಆಚರಣೆಯನ್ನು ಮಾಡ್ತೇವೆ. ಮೊದಲನೇದಾಗಿ ಈ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಗವೈಫಲ್ಯ ಅನ್ನೋದು ದೇಹಕ್ಕೆ ಮಾತ್ರ, ಮನಸ್ಸಿಗಲ್ಲ. ಎಷ್ಟು ಜನ ಅಂಗವೈಫಲ್ಯತೆಯಿಂದ ನರಳ್ತಾ ಇದ್ದೀರಿ, ವಿಕಲಚೇತನರಿದ್ದೀರಿ, ಅವ್ರಿಗೆ ದೇಹಕ್ಕೆ ಅಷ್ಟೇ ಕಾಯಿಲೆ, ಮನಸ್ಸಿಗೆ ಅಲ್ಲ. ಸಾಧನೆ ಮಾಡಲಿಕ್ಕೆ ಅಂಗವೈಫಲ್ಯ ಯಾವುದೇ ರೀತಿಯಾದಂತಹ ಮ್ಯಾಟ್ರು ಆಗೋದಿಲ್ಲ. ಸಾಧನೆ ಅನ್ನೋದು ಮನಸ್ಸಿನಲ್ಲಿ ಬರಬೇಕು. ದೇಹದ ಯಾವುದೇ ಭಾಗ ಊನ ಆಗಿರಲಿ, ಅದು ತೊಂದರೆ ಇಲ್ಲ. ಎಷ್ಟೋ ವಿಕಲಚೇತನರು
ವಿಶ್ವ ದಾಖಲೆಯನ್ನ ಮಾಡಿದ್ದಾರೆ, ಹಲವಷ್ಟು ಸಾಧನೆಗಳನ್ನ ಮಾಡಿದ್ದಾರೆ, ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಹಾಗಾಗಿ ಅಂಗವೈಫಲ್ಯ ಅನ್ನೋದನ್ನ ಯಾರು ದಯಮಾಡಿ ಅದು ನಮಗೆ ದೇವರು ಕೊಟ್ಟಂತ ಶಾಪ ಅನ್ಕೊಳ್ಳೋದು ಬೇಡ. ಇತ್ತೀಚೆಗೆ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ವಿಕಲಚೇತನರ ಕ್ರೀಡಾಕೂಟದಲ್ಲಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಸಮಾಜ ಸೇವೆ, ಕ್ರೀಡಾ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಸ್ವಯಂ ಉದ್ಯೋಗ ಇತ್ಯಾದಿ ಕ್ಷೇತ್ರಗಳಲ್ಲಿ ಮಾಡಿರುವ ಗಣನೀಯ ಸೇವೆ ಗುರುತಿಸಿ ಸಾಧಕರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವೆಂಕಟೇಶ್ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರ ಹಿತ ಕಾಯುವ ದೃಷ್ಟಿಯಿಂದ ಚಳಿಗಾಲದ ಅಧಿವೇಶನದಲ್ಲಿ ವಿಶೇಷ ಕಾಯ್ದೆ ರೂಪಿಸಿ ಅತಿಥಿ ಉಪನ್ಯಾಸಕರ ಬಾಳಿಗೆ ಬೆಳಕಾಗಬೇಕೆಂದು ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಮುನಿರಾಜು ಎಂ ಅರಿಕೆರೆ ಆಗ್ರಹಿಸಿದರು. ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ವೃತ್ತದಲ್ಲಿ ಬುಧವಾರ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರವನ್ನು ಒತ್ತಾಯಪಡಿಸಿದ ಅತಿಥಿ ಉಪನ್ಯಾಸಕರು ಹಕ್ಕೊತ್ತಾಯಗಳ ಈಡೇರಿಕೆಗಾಗಿ ಘೋಷಣೆ ಕೂಗಿದರು. ನಂತರ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಜಾಥಾ ನಡೆಸಿ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಮುನಿರಾಜು ಎಂ ಅರಕೆರೆ ಮಾತನಾಡಿ, ಕಾಲೇಜು ಶಿಕ್ಷಣ ಇಲಾಖೆ 2025-26ನೇ ಶೈಕ್ಷಣಿಕ ಶಾಲೆಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಯುಜಿಸಿ ನಿಯಮಾವಳಿಯಂತೆ ಮಾಡುತ್ತಿರುವುದು ಸರಿಯಲ್ಲ ಎಂದರು. ಹೀಗಾದಲ್ಲಿ 6,904 ಅತಿಥಿ ಉಪನ್ಯಾಸಕರು ಕೆಲಸ ಕಳೆದುಕೊಂಡು ಬೀದಿಗೆ ಬೀಳುವಂತಾಗುತ್ತದೆ. ಹೀಗಾಗಿ ಕೂಡಲೇ ಕಾಲೇಜು ಶಿಕ್ಷಣ ಇಲಾಖೆ ಈ ಪ್ರಕ್ರಿಯೆಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ಅತಿಥಿ ಉಪನ್ಯಾಸಕರ ಆಯ್ಕೆ ಎಂಬ ಪ್ರಕ್ರಿಯೆ 2004-05ರಿಂದ ಪ್ರಾರಂಭವಾಯಿತು. ಆಗ ಕಾಲೇಜಿನ ಇಲಾಖೆ ಸ್ನಾತಕೋತ್ತರ ಪದವಿ ಪಡೆದ ಎಲ್ಲರಿಗೂ ಪದವಿ ಕಾಲೇಜುಗಳಲ್ಲಿ ಪಾಠ ಬೋಧನೆ ಮಾಡಲು ಅವಕಾಶ ನೀಡಿತ್ತು. ಆಗ ಯಾವುದೇ ಯುಜಿಸಿ ನಿಯಮಾವಳಿಗಳನ್ನು ಪಾಲಿಸಿರಲಿಲ್ಲ. ಹೀಗೆ ಕೆಲಸ ಮಾಡಿದವರಲ್ಲಿ ಬಹುತೇಕರು 15, 18, 22 ವರ್ಷಗಳ ಕಾಲ ಕನಿಷ್ಠ ಗೌರವಧನ ಪಡೆದು ಸೇವೆ ಸಲ್ಲಿಸಿದ್ದಾರೆ ಎಂದರು. ರಾಜ್ಯದ 430 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸದ್ಯ 9,700ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆ 2025-26ನೇ ಶಾಲೆಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ನೇಮಕಾತಿಯ ಸಂದರ್ಭವನ್ನ ಯುಜಿಸಿ ನಿಯಮಾವಳಿಗಳಂತೆ ನಡೆಸ್ತಾ ಇದೆ. ಸೊ ನಾವು 2004-05ರಲ್ಲಿ ಕರ್ತವ್ಯಕ್ಕೆ ಸೇರ್ಕೊಂಡಿದ್ದೀವಿ. ಆವತ್ತು 14,500 ಜನ ಕೆಲಸ ಮಾಡ್ತಾ ಇದ್ವಿ. ಸರ್ಕಾರ ಕಾಲಕಾಲಕ್ಕೆ ನಿಯಮಾವಳಿಗಳನ್ನ ರೂಪಿಸ್ತಾ ಇದೆಯೋ ಅದರ ಪರಿಣಾಮವಾಗಿ ಇವತ್ತು 9,000 ಇದ್ದೀವಿ. ಈಗ ಯುಜಿಸಿ ನಿಯಮಾವಳಿ ಜಾರಿಯಾಗಿದ್ದೆ ಆದ್ರೆ 6,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಉದ್ಯೋಗ ಕಳೆದುಕೊಂಡು ಅಭದ್ರತೆಯ ಬದುಕನ್ನ ಅವರು ಎದುರಿಸಬೇಕಾಗುತ್ತೆ. ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ, ಇಲಾಖೆಗೂ ಮನವಿ ಮಾಡ್ತಾ ಇದೀವಿ, ವಿಶೇಷ ನಿಯಮಾವಳಿ ರೂಪಿಸಿ ಎಲ್ಲಾ ಅತಿಥಿ ಉಪನ್ಯಾಸಕರು ಸಹ ಕರ್ತವ್ಯದಲ್ಲಿ ಇರುವಂತೆ ಒಂದು ಅವಕಾಶ ಮಾಡ್ಕೊಳ್ಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಹೀಗೆ ಸೇವೆ ಸಲ್ಲಿಸುತ್ತಲೇ ವಯೋಮಿತಿ ಕಳೆದುಕೊಂಡಿದ್ದಲ್ಲದೆ ಕೌಟುಂಬಿಕ ಜಂಜಾಟದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ತಾವೇ ಪಾಠ ಮಾಡಿದ ಶಿಷ್ಯಂದಿರ ಜೊತೆ ಅನಾರೋಗ್ಯಕರ ಸ್ಪರ್ಧೆ ಎದುರಿಸುವಂತೆ ಆಗಿದೆ. ಇಂತಹ ಹೊತ್ತಿನಲ್ಲಿ ಯುಜಿಸಿ ನಿಯಮಾವಳಿಯನ್ನು ಮುಂದೆ ಮಾಡಿ ಕೆಲಸದಿಂದ ತೆಗೆಯುವುದು ಸರಿಯಲ್ಲ. ಸರ್ಕಾರ ಮಾನವೀಯತೆ ಆಧಾರದ ಮೇಲೆ ಎಲ್ಲ ಅತಿಥಿ ಉಪನ್ಯಾಸಕರಿಗೂ ಅವಕಾಶ ಕಲ್ಪಿಸಿಕೊಡಬೇಕು. ಇದಕ್ಕಾಗಿ ವಿಶೇಷ ನಿಯಮಾವಳಿಯನ್ನು ರೂಪಿಸಬೇಕೆಂದು ಒತ್ತಾಯಿಸಿದರು. ಅತಿಥಿ ಉಪನ್ಯಾಸಕರ ಸಂಘದ ಕಾರ್ಯದರ್ಶಿ ರಾಜಶೇಖರ್ ಮಾತನಾಡಿ, ಕಾಲೇಜಿಗೆ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಅತಿಥಿ ಉಪನ್ಯಾಸಕರ ನೆರವಿಗೆ ಧಾವಿಸಬೇಕು. ಪ್ರಧಾನವಾಗಿ ಯುಜಿಸಿ, ನಾನ್ ಯುಜಿಸಿ ಎನ್ನುವ ತಾರತಮ್ಯವನ್ನು ತೆಗೆದುಹಾಕಿ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಒಳಗೊಂಡಂತೆ ಕೌನ್ಸಿಲಿಂಗ್ ನಡೆಸಬೇಕು. ಪ್ರತಿ ವರ್ಷ ಕೌನ್ಸಿಲಿಂಗ್ ನಡೆಸುವುದನ್ನು ನಿಲ್ಲಿಸಿ ಒಮ್ಮೆ ಆಯ್ಕೆಯಾದವರನ್ನೇ ಕರ್ತವ್ಯದಲ್ಲಿ ಮುಂದುವರಿಸಬೇಕು. ಹೀಗೆ ಆಯ್ಕೆಯಾದ ಅವಧಿಯ ಉಪನ್ಯಾಸಕರಿಗೆ ಸೇವಾ ಬದ್ಧತೆ ಕಲ್ಪಿಸಬೇಕು. ಸರ್ಕಾರ ವಾಗ್ದಾನ ಮಾಡಿದಂತೆ ಇಡೀ ಗಂಟು ಮತ್ತು ವಿಮಾ ಸೌಲಭ್ಯಗಳನ್ನು 2025-26ನೇ ಸಾಲಿನ ಪ್ರಾರಂಭದಿಂದಲೇ ನೀಡಬೇಕೆಂದು ಒತ್ತಾಯಿಸಿದರು.
ಆ ಒಂದು ಪದವನ್ನು ಬದಲಾವಣೆ ಮಾಡಿ ಇವತ್ತು ಅತಿಥಿ ಉಪನ್ಯಾಸಕರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 10 ರಿಂದ 20 ವರ್ಷಗಳ ಕಾಲ ನಾವು ಈಗಾಗಲೇ ಕಾರ್ಯವನ್ನು ನಿರ್ವಹಿಸಿ ಈಗ ಸರ್ಕಾರ ಒಂದು ಕೋರ್ಟಿನ ಒಂದು ಆದೇಶವನ್ನ ಆಧಾರವಾಗಿಟ್ಟುಕೊಂಡು ನಮ್ಮನ್ನ ಒಡೆದಾಳ್ತಕ್ಕಂಥ ಒಂದು ನೀತಿಯನ್ನ ಜಾರಿಗೆ ತಂದಿದೆ. ಇದನ್ನ ಕೈಬಿಟ್ಟು UGC ನಾನ್ UGC ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲದೆ ಮೊದಲು ಯಾವ ರೀತಿ ನಮಗೆ ಕೌನ್ಸಿಲಿಂಗ್ ಮಾಡ್ತಿದ್ರು ಅದೇ ರೀತಿ ಮಾಡಿ ನಮಗೆ ಸೇವಾ ಭದ್ರತೆ ಕೊಡಬೇಕು, ನಮ್ಮನ್ನು ಅಲ್ಲೇ ಮುಂದುವರಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು. ಸೊ ಅಲ್ಲಿಯವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಗೃಹ ಕಚೇರಿಯಲ್ಲಿ ಪ್ರತಿ ಬುಧವಾರ ಶಾಸಕರು ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡಲಿದ್ದು, ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಸ್ಥಳದಲ್ಲೇ ಪರಿಹಾರ ನೀಡುವ ಕೆಲಸ ಮಾಡುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸೂಚನೆ ನೀಡುವ ಕೆಲಸ ಇಂದು ನಡೆಯಿತು. ನೂರಾರು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ಶಾಸಕ ಸುಬ್ಬಾರೆಡ್ಡಿ ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡಿದರೆ ಉಳಿದ ಸಮಸ್ಯೆಗಳಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಪರಿಹರಿಸಲು ಸೂಚಿಸಿದರು. ನಾನು ಸಚಿವನಾಗಬೇಕೆಂಬುದು ಕಾರ್ಯಕರ್ತರ ಮತ್ತು ಸಾರ್ವಜನಿಕರ ಇಚ್ಛೆ. ನನಗೆ ಸಚಿವ ಸ್ಥಾನ ಕೊಟ್ಟರೆ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುತ್ತೇನೆ. ಸಚಿವ ಸ್ಥಾನ ಕೊಡದೇ ಹೋದರೆ ಶಾಸಕನಾಗಿ ನನ್ನ ಕ್ಷೇತ್ರದ ಕೆಲಸ ಮಾಡುವೆ. ಸೀನಿಯಾರಿಟಿ ಪ್ರಕಾರ ಸಚಿವ ಸ್ಥಾನ ಕೊಟ್ಟರೆ ಒಳ್ಳೆಯದೇ ಎಂದರು. ಇವತ್ತು ಡೌಟ್ ಆಗಿದ್ದ ನಮ್ಮ ಮನೆ ರಿಪೇರಿ ಆಗ್ತಾ ಇತ್ತು, ಬರೋದ ಬೇಡ ಅಂತ ಕಮ್ಮಿ. ಎವರಿ ಬುಧವಾರ ಬೆಳಗ್ಗೆಯಿಂದ ಸಾಯಂಕಾಲ ತನಕಿದ್ದು ಏನೇನು ಸಮಸ್ಯೆ ಇರುತ್ತೆ ಪಟ್ಟಿ ಮಾಡಿಕೊಂಡು ಆಗಲೇ ಅಧಿಕಾರಿಗಳಿಗೆ ಫೋನ್ ಮಾಡಿ ಮ್ಯಾಕ್ಸಿಮಮ್ ಅವ್ರಿಗೆ ಕೆಲಸ ಆಗೋ ಥರ ನೋಡ್ತಾ ಇದ್ದೀನಿ. ಸಚಿವರಾಗೋದು ನಮ್ಮ ಹೈಕಮಾಂಡ್ ಬಿಟ್ಟಿದ್ದು, ಸೀನಿಯಾರಿಟಿ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರ ಬಿಟ್ಟು ಉಳಿದೆಲ್ಲ ಕಡೆ ಸಚಿವ ಸ್ಥಾನ ಸಿಕ್ಕಿದೆ, ಡೆವಲಪ್ಮೆಂಟ್ ಆಗಿದೆ. ಈ ಹಿಂದುಳಿದ ಅತ್ಯಂತ ಹಿಂದುಳಿದ ಪ್ರದೇಶ ನಮ್ಮ ಬಾಗೇಪಲ್ಲಿ. ನನಗೊಂದು ಬಾರಿ ಸಚಿವ ಸ್ಥಾನ ಕೊಟ್ಟರೆ ಇನ್ನಷ್ಟು ಈ ಭಾಗವನ್ನು ಆರ್ಥಿಕವಾಗಿ ಡೆವಲಪ್ಮೆಂಟ್ ಮಾಡುವಂತ ಆಶೆ ಇದೆ. ಕೊಟ್ಟರೆ ಖಂಡಿತವಾಗ್ಲೂ ಆ ಕೆಲಸ ಮಾಡ್ತೀನಿ, ಕೊಡ್ಲಿಲ್ಲ ಅಂದ್ರೆ ಶಾಸಕನಾಗಿರ್ತೀನಪ್ಪ. ನಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಬಂದರೆ ಅತಿ ಶೀಘ್ರದಲ್ಲಿ ಕ್ಷೇತ್ರದಲ್ಲಿ 1,000 ಕೋಟಿ ಮೊತ್ತದ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡುತ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರನ್ನು ಕರೆಸಿ ಕಾರ್ಯಕ್ರಮವನ್ನು ಮಾಡುತ್ತೇನೆ. ನಾನು ಅಧಿಕಾರಕ್ಕೆ ಬರುವ ಮುನ್ನ ಮತದಾರರಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳುತ್ತೇನೆ. ಸರ್ಕಾರ ನಾನು ಕೇಳಿದ ಅನುದಾನ ಕೊಟ್ಟಿದೆ. ಕ್ಷೇತ್ರಕ್ಕೆ ಅನುದಾನದಲ್ಲಿ ಯಾವುದೇ ಕೊರತೆ ಇಲ್ಲ. ನನ್ನ ಅಧಿಕಾರದ ಅವಧಿಯಲ್ಲಿಯೇ ಗಂಟ್ಲಮಲ್ಲಮ್ಮ ಡ್ಯಾಂ ನಿರ್ಮಾಣ ಮಾಡೇ ಮಾಡುತ್ತೇನೆಂದು ಸುಬ್ಬಾರೆಡ್ಡಿ ಭರವಸೆ ನೀಡಿದರು. ಗಣೇಶ್ R, CTV ನ್ಯೂಸ್, ಬಾಗೇಪಲ್ಲಿ. ಅದೊಂದು ಜಿಲ್ಲೆ ಬೆಂಗಳೂರಿಗೆ ಕೂಗಳತೆ ಸಮೀಪದಲ್ಲಿರೋದ್ರಿಂದ ಲೇಔಟ್ಗಳು, ಬೃಹತ್ ಕಟ್ಟಡಗಳು ತಲೆ ಎತ್ತುತ್ತಿವೆ. ಇದರಿಂದ ಮಣ್ಣಿಗೆ ಸಖತ್ ಬೇಡಿಕೆ ಆಗಿದ್ದು ಮಣ್ಣುಗಳ್ಳರ ಹಾವಳಿಯೂ ಜಾಸ್ತಿಯಾಗಿದೆ. ಇನ್ನು ಟಿಪ್ಪರ್ಗಳಿಗೆ ನಂಬರ್ ಪ್ಲೇಟ್ ಅಳವಡಿಸದೆ ಸರ್ಕಾರಿ ಆಸ್ತಿಗಳಲ್ಲಿ ಅಧಿಕಾರಿಗಳಿಗೆ ಕಣ್ತಪ್ಪಿಸಿ ರಾಜಾರೋಷವಾಗಿ ಮಣ್ಣು ಕದ್ದು ಲೇಔಟ್ಗಳಿಗೆ ಹೊಡೆದು ಹಣ ಲೂಟಿ ಮಾಡುತ್ತಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು, ರಾಜಾರೋಷವಾಗಿ ಯಾವ ಅಧಿಕಾರಿಗಳಿಗೂ ಮುಲಾಜಿಲ್ಲದೆ ಅಕ್ರಮವಾಗಿ ಮಣ್ಣು ತುಂಬಿ ಲೇಔಟ್ಗಳಲ್ಲಿ ದಬ್ಬುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಚಿಕ್ಕಬಳ್ಳಾಪುರದ ಕಡೆಗೆ ಪ್ರವಾಸಿಗರು ಮುಖ ಮಾಡುತ್ತಿದ್ದಾರೆ. ಅದರಲ್ಲಿ ಈ ಭಾಗದಲ್ಲಿ ಮಣ್ಣಿಗೆ, ಭೂಮಿಗೆ ಬಂಗಾರದ ಬೆಲೆ ಬಂದಿದ್ದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮುಖ ಮಾಡಿ ನೂರಾರು ಲೇಔಟ್ಗಳು, ರೆಸಾರ್ಟ್ಗಳು, ಬೃಹತ್ ಕಟ್ಟಡಗಳು ಪ್ರತಿನಿತ್ಯ ತಲೆ ಎತ್ತುತ್ತಿವೆ. ಇದರಿಂದ ಮಣ್ಣಿಗೆ ಸಖತ್ ಡಿಮ್ಯಾಂಡ್ ಆಗಿದ್ದು ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಮಣ್ಣು ಕಳ್ಳರು ಸರ್ಕಾರಿ ಜಾಗಗಳನ್ನೇ ಟಾರ್ಗೆಟ್ ಮಾಡಿ ಅಲ್ಲಿಂದ ಹಗಲು ರಾತ್ರಿ ಮಣ್ಣು ಕಳ್ಳತನ ಮಾಡುತ್ತಿದ್ದಾರೆ.
ಜಲ್ಲಿ ಕ್ರಷರ್ಗಳಿಗೆ ಖ್ಯಾತಿಯಾಗಿರುವ ಕಣಿವೆ ನಾರಾಯಣಪುರ ಗ್ರಾಮ, ಅದರಲ್ಲೂ ಆ ಭಾಗದಲ್ಲಿ ಕೆಂಪು ಮಣ್ಣಿಗೆ ಫುಲ್ ಡಿಮ್ಯಾಂಡ್ ಇದ್ದು, ಮಣ್ಣುಗಳ್ಳರು ಯಾವುದೇ ಸರ್ಕಾರಿ ಪರವಾನಗಿ ಪಡೆಯದೆ ಜೆಸಿಬಿ, ಇಟಾಚಿ ಟಿಪ್ಪರ್ಗಳ ಮೂಲಕ ಸಾವಿರಾರು ಲೋಡ್ಗಳನ್ನು ತುಂಬಿ ಅಕ್ರಮವಾಗಿ ದುಡ್ಡು ಮಾಡುತ್ತಿದ್ದಾರೆ. ರೈತರ ತೋಟಗಳಿಗೆ ಮಣ್ಣು ತೆಗಿತೀವಿ ಅಂತ ಹೇಳಿ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಬೃಹತ್ ಲೇಔಟ್ಗಳಿಗೆ ಮಣ್ಣು ಹಾಕುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಆಡಳಿತ ಜನರಿಗಿಂದ ಇವತ್ತು ಏನು ನಾವು ಅಧಿಕಾರಿಗಳಿದ್ದಾರೆ, ಬರೀ ನೆಪಕ್ಕೆ ಮಾತ್ರ ಇವತ್ತಿದ್ದಾರೆ ಅಧಿಕಾರಿಗಳು. ಇವತ್ತು ತಾಲೂಕು ಆಫೀಸಲ್ಲಿ ಏನಾದರೂ ಹೋಗಿ ಕೆಲಸ ಕೇಳಿದ್ರೆ ಯಾವುದಕ್ಕೂ ದುಡ್ಡು ಕೊಡದೆ ಕೆಲಸ ಆಗಲ್ಲ. ಒಂದು ಈಗ ನಮ್ಮ ಕಣಿವೆನಾರಾಯಣಪುರ ಇದೆ, ನಮ್ಮ ಏರಿಯಾ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಟಿಪ್ಪರ್ಗಳು ಯಥೇಚ್ಛವಾಗಿ ಏನು ಅವ್ರಿಗೆ ದಾಖಲೆ ಪರ್ಮಿಟ್ ಇಲ್ದೇ, ಗಾಡಿಗಳ ನಂಬರ್ ಸಮೇತ ಇಲ್ದೇ ಇವತ್ತು ಯಥೇಚ್ಛವಾಗಿ ಮುನ್ನಡೆತಾ ಇದ್ದಾರೆ. ಇವತ್ತು ನಾವು ತಹಶೀಲ್ದಾರ್ ಮೇಡಮ್ ಅವ್ರು ಏನು ಮಾಡ್ತಾಯಿದ್ದಾರೆ, ಎ ಸಿ ಅವ್ರು ಏನು ಮಾಡ್ತಾರೆ, ಜಿಲ್ಲಾಡಳಿತ ಏನು ಮಾಡ್ತಾಯಿದೆ, ಇವತ್ತೆಲ್ಲರೂ ಇವತ್ತೇನು ಭೂಮಾಫಿಯಾದಿಂದ ಕೈ ಜೋಡಿಸ್ತಾ ಇದ್ದಾರೆ. ಭೂಮಾಫಿಯವರು ದುಡ್ಡು ಕೊಟ್ಟರೆ ಕೆಲಸಗಳು ಮಾಡ್ತಾರೆ, ಸಾರ್ವಜನಿಕರು ಬಂದು ಯಥೇಚ್ಛವಾಗಿ ಸುಮಾರು ಗಟ್ಟಲೆಗೆ, ದಿನಗಟ್ಟಲೆ, ವಾರಗಟ್ಟಲೆ ತಾಲೂಕು ಆಫೀಸ್ ಹತ್ರ ಅಲ್ದಾಡ್ತಾರೆ. ಇದನ್ನು ಎಚ್ಚೆತ್ಕೊಬೇಕಂತೇಳಿ ನಾವು ಇವಾಗ ದುಡ್ಡು ಒಂದು ಲೋಡ್ಗಿಷ್ಟಂತ ಹಣ ಫಿಕ್ಸ್ ಮಾಡಿಕೊಂಡು ಯಥೇಚ್ಛವಾಗಿ ಹೊಡಿತಾ ಇದ್ದಾರೆ, ರಾಜಾರೋಷವಾಗಿ. ಈಗ ಲೇಔಟ್ ಹೊಡಿತಾ ಇದ್ದಾರೆ. ಅವರ ಒಂದು ಏನು ಪ್ರೈವೇಟು ಖಾಸಗಿ ಕಂಪ್ನಿಗಳಿದ್ದಾವೆ, ಖಾಸಗಿ ಕಂಪ್ನಿ ದುಡ್ಡು ತಗೊಂಡು ಯಥೇಚ್ಛವಾಗಿ ಹೊಡಿತಾ ಇದ್ದಾರೆ. ಇದನ್ನು ತಹಶೀಲ್ದಾರ್ ಅವರು ಮತ್ತು ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕು. ಇನ್ನು ಸರ್ಕಾರಿ ಜಾಗಗಳಲ್ಲಿ ಮಣ್ಣು ಕದಿಯುವ ಕಳ್ಳರು ಜಗತ್ ಕಿಲಾಡಿಗಳು. ಟಿಪ್ಪರ್ ಲಾರಿಗಳಿಗೆ, ಜೆಸಿಬಿ, ಇಟಾಚಿಗಳಿಗೆ ಒಂದಕ್ಕೂ ನಂಬರ್ ಪ್ಲೇಟ್ ಇರುವುದಿಲ್ಲ. ಯಾಕೆಂದರೆ ಕ್ಯಾಮೆರಾ ಮತ್ತು ಅಧಿಕಾರಿಗಳ ಕಣ್ಣಿಗೆ ನಂಬರ್ ಪ್ಲೇಟ್ ಕಾಣಿಸಿದ್ರೆ ದಂಡ ಹಾಕಿ ನ್ಯೂಸ್ ಮಾಡಿಬಿಡ್ತಾರೆ ಅಂತ ನಂಬರ್ ಪ್ಲೇಟ್ ಅಳವಡಿಸದೆ ರಾಜಾರೋಷವಾಗಿ ಮೈನಿಂಗ್, ಆರ್ಟಿಒ, ತಾಲೂಕು ದಂಡಾಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಮಣ್ಣು ದರೋಡೆ ಮಾಡ್ತಿದ್ದಾರೆ. ಅದರಲ್ಲೂ ನಮಗೆ MP, MLA, ಮಿನಿಸ್ಟರ್ ಅವರಿವರು ಗೊತ್ತು ಅಂತ ಪ್ರಭಾವ ಬಳಸಿ ಮಣ್ಣು ದಂಧೆ ಮಾಡ್ತಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ನೋಡ್ತೀವಿ, ಮಾಡ್ತೀವಿ ಅಂತ ಏನೂ ತಿಳಿಯದಂತೆ ವರ್ತಿಸುತ್ತಿದ್ದಾರೆ. ಅದ್ರ ಬಗ್ಗೆ ಗಮನ ಇದೆ. ಕೆಲವರು ಸಂಸ್ಥೆಗಳು ಅವರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಮ್ಮ ಇನ್ಸ್ಪೆಕ್ಟ್ರಿಗೆ ಮೆಮೊ ಕೊಟ್ಟಿದ್ದೇನೆ. ಈಗ ಚೆಕ್ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದು ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಈಗ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಲು ಇದು ಮಾಡ್ತೇವೆ. ಇಲ್ಲ, ನಂಬರ್ ಪ್ಲೇಟ್ ಅಂದರೆ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಇರುತ್ತೆ. ನಂಬರ್ ಪ್ಲೇಟ್ ಇಲ್ಲ ಅಂದರೆ ನಮ್ಮಲ್ಲಿ ಕಾಲಕ್ಕೆ ಫೈನ್ ಹಾಕ್ತಾ ಇದ್ದೇವೆ. ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಲು ನಾನು ಕ್ರಮ ಕೈಗೊಳ್ಳುತ್ತೇನೆ. 2-3 ಸತಿ ಚೆಕ್ ಮಾಡಿದಾಗ ಇರಲಿಲ್ಲ, ಅದು ಹೈವೇಗೆ ಹೊಡಿತಾಯಿದ್ರು ಮಣ್ಣು. ಆವಾಗ ಅದಕ್ಕೆ ನಾನು ಪೆನಾಲ್ಟಿನೂ ಹಾಕ್ಸಿದ್ದೀನಿ. ಈಗಾಗಲೇ ಆ ತಾಲೂಕು ಜಿಯಾಲಜಿಸ್ಟ್ಗೆ ನೀವು ಹೇಳ್ದಂಗೆ ನಾನು ಹೇಳಿದ್ದೀನಿ. ಅದೇನಿದೆ, ಎಲ್ಲಿ ಹೊಡಿತಾ ಇದ್ದಾರೆ, ಯಾವ ಪ್ರೆಷರಿಂದ ಹೊಡಿತಾ ಇದ್ದಾರೆ, ಎಲ್ಲೇ ಓಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದೀನಿ ಬಸವಣ್ಣ ಅಂತ ಅಂದ್ಬಿಟ್ಟು ಜಿಯಾಲಜಿಸ್ಟ್ಗೆ. ಅವ್ರು ಮಾಡಿ ಅದೇನಿದೆ ನಮ್ಮ ನಿಯಮಾನುಸಾರ ನಮ್ಮ ಕಾನೂನು ರೀತಿ ಕ್ರಮ ಹೊಡಿಯೋಂಗಿಲ್ಲ. ಪರ್ಮಿಷನ್ ತೊಗೋಬೇಕಲ್ಲ ನಮ್ಮ ಹತ್ರ. ಪರ್ಮಿಷನ್ ತಗೊಂಡು ಮಾಡಬೇಕು. ಈ ಥರ ಕಂಪ್ಲೇಂಟ್ ಬಂದಿದೆ, ಈಗಾಗಲೇ ಹೇಳಿದ್ದೀನಿ. ಅದ್ರ ಮೇಲೆ ಹೋಗಿದ್ದಾರೆ. ಅದ್ರ ಮೇಲೆ ಯಾರು ಕ್ರಷರಿಂದ ಹೊಡಿತಿದ್ದಾರೆ ಏನು ಅಂತ ತಿಳ್ಕೊಂಡು ಅದ್ರ ಮೇಲೆ ನಾವು ಕ್ರಮ ವಹಿಸ್ತೀವಿ. ಅದೇ ನೋಡ್ಬಿಟ್ಟು ನಾವು ಹೇಳ್ಬಿಟ್ಟು ಅದೇನಿದೆ ನಮ್ಮ ಕ್ರಮ ವಹಿಸ್ತೀವಿ. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಮಣ್ಣುಗಳ್ಳರು ಜಾಸ್ತಿ ಆಗಿದ್ದು, ಮಣ್ಣುಗಳ್ಳರು ಯಾವುದೇ ಪರವಾನಗಿ ಪಡೆಯದೆ ಸರ್ಕಾರಿ ಆಸ್ತಿಗಳನ್ನೇ ಟಾರ್ಗೆಟ್ ಮಾಡಿ ಅಕ್ರಮವಾಗಿ ಮಣ್ಣು ಕದ್ದು ಲೇಔಟ್ಗಳಿಂದ ದುಡ್ಡು ಮಾಡ್ತಿದ್ರು. ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸವೇ ಸರಿ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ.
ವಿಶ್ವ ಪ್ರಖ್ಯಾತ ಶ್ರೀ ಕ್ಷೇತ್ರ ರಂಗಸ್ಥಳದಲ್ಲಿ ಗುರುವಾರ ನಡೆಯಲಿರುವ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದಿಂದ ರಂಗಸ್ಥಳಕ್ಕೆ ಉಚಿತವಾಗಿ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಆಟೋಗಳ ಸೇವೆ. ಹರೀಶ್ ಕೆ ರೆಡ್ಡಿ, ಅಧ್ಯಕ್ಷರು, ಶ್ರೀ ಹರಿಕೃಷ್ಣ ಫೌಂಡೇಶನ್, ಆನೆಮಡಗು, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲೂಕು. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕೋಲಾರ ಜಿಲ್ಲೆಯ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಒತ್ತು ನೀಡಲು ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಶ್ರೀನಿವಾಸಪುರ ತಾಲೂಕಿನ 2 ಪ್ರಮುಖ ಗ್ರಾಮ ಪಂಚಾಯಿತಿಗಳಿಗೆ ದಿಢೀರ್ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದರು.
ಕೋಲಾರ ಜಿಲ್ಲೆಯ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಒತ್ತು ನೀಡಲು ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಶ್ರೀನಿವಾಸಪುರ ತಾಲೂಕಿನ 2 ಪ್ರಮುಖ ಗ್ರಾಮ ಪಂಚಾಯಿತಿಗಳಿಗೆ ದಿಢೀರ್ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದರು. ಲೋಪದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ಇಂದು ನಡೆಯಿತು. ಉಪಲೋಕಾಯುಕ್ತ ಬಿ ವೀರಪ್ಪ ಮತ್ತು ಅವರ ತಂಡ ತಾಲೂಕಿನ ಜೆ ತಿಮ್ಮಸಂದ್ರ ಮತ್ತು ಆರಿಕುಂಟೆ ಗ್ರಾಮ ಪಂಚಾಯಿತಿಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಸರ್ಕಾರದ ಪ್ರಮುಖ ಯೋಜನೆಗಳಾದ ನರೇಗಾ ಅನುಷ್ಠಾನ, ಕುಡಿಯುವ ನೀರು ಯೋಜನೆಗಳ ಪ್ರಗತಿ, ನೈರ್ಮಲ್ಯ ನಿರ್ವಹಣೆ ಮತ್ತು ಕಂದಾಯ ವಸೂಲಾತಿಗಳಿಗೆ ಸಂಬಂಧಿಸಿದ ಎಲ್ಲ ಕಡತಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಯಿತು. ಪರಿಶೀಲನೆ ವೇಳೆ ಆಡಳಿತ ನಿರ್ವಹಣೆಯ ಹಲವು ಗಂಭೀರ ಲೋಪದೋಷಗಳು ಬೆಳಕಿಗೆ ಬಂದವು. ಮುಖ್ಯವಾಗಿ ಕೆಲ ಯೋಜನೆಗಳ ಅನುಷ್ಠಾನದಲ್ಲಿನ ವಿಳಂಬ ಮತ್ತು ಕಡತ ನಿರ್ವಹಣೆಯಲ್ಲಿನ ನಿರ್ಲಕ್ಷ್ಯದ ಬಗ್ಗೆ ಉಪಲೋಕಾಯುಕ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸ್ಥಳದಲ್ಲಿದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇತರೆ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡ ಬಿ ವೀರಪ್ಪ ಅವರು ಸಾರ್ವಜನಿಕರ ಹಣದ ಸದ್ಬಳಕೆ ಮತ್ತು ಪಾರದರ್ಶಕ ಆಡಳಿತಕ್ಕೆ ಅಡೆತಡೆ ಉಂಟು ಮಾಡುವ ಯಾವುದೇ ನಿರ್ಲಕ್ಷ್ಯ ವಹಿಸಲಾಗದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಮತ್ತು ತ್ವರಿತವಾಗಿ ಜಾರಿಗೊಳಿಸುವಂತೆ ಹಾಗೂ ಕಡತಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಕನ್ನಡ ರಾಜ್ಯೋತ್ಸವ ವೇದಿಕೆಯಲ್ಲಿ ರಾಜ್ಯೋತ್ಸವದ ಬಗ್ಗೆ ಮಾತನಾಡದೆ ಮಾಜಿ ಶಾಸಕ ರಮೇಶ್ ಕುಮಾರ್ ಅವರ ಕುರಿತು ಪ್ರಸ್ತಾಪಿಸಿದ ಹಾಲಿ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ವಿರುದ್ಧ ಕಾಂಗ್ರೆಸ್ ಮುಖಂಡರು ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಿಎಲ್ಡಿ ಬ್ಯಾಂಕ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ರಾಜ್ಯೋತ್ಸವ ವೇದಿಕೆಯಲ್ಲಿ ರಾಜ್ಯೋತ್ಸವದ ಬಗ್ಗೆ ಮಾತನಾಡದೆ ಮಾಜಿ ಶಾಸಕ ರಮೇಶ್ ಕುಮಾರ್ ಅವರ ಕುರಿತು ಪ್ರಸ್ತಾಪಿಸಿದ್ದ ಹಾಲಿ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ವಿರುದ್ಧ ಕಾಂಗ್ರೆಸ್ ಮುಖಂಡರು ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಿಎಲ್ಡಿ ಬ್ಯಾಂಕ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಸಂಜಯ್ ರೆಡ್ಡಿ, ಶ್ರೀನಿವಾಸಪುರ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ರಮೇಶ್ ಕುಮಾರ್ ಅವರು ನಿರಂತರವಾಗಿ ಶ್ರಮಿಸಿದ್ದಾರೆ. ಅವರು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸುವುದಿಲ್ಲ ಎಂದರು. ಶ್ರೀನಿವಾಸಪುರ ಹೊರವಲಯದ ಕೆರೆ ಅಂಗಳದಲ್ಲಿ ತಾಲೂಕು ಆಡಳಿತದ ಎಲ್ಲಾ ಕಚೇರಿಗಳನ್ನು ಒಂದೇ ಕಡೆ ನಿರ್ಮಾಣ ಮಾಡಲು ಮುಂದಾದ ವೇಳೆ ಅಡ್ಡಿಪಡಿಸಿದ್ದು ಯಾರು? ಕ್ಯಾನ್ಸರ್ ಆಸ್ಪತ್ರೆ ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅಡ್ಡಿಪಡಿಸಿದ್ದು ಯಾರು? ಆ ಕಾಲದಲ್ಲಿ ನೀರಿನ ಕೊರತೆ ಇದ್ದಿದ್ದರಿಂದ ನೋ ವಾಟರ್ ನೋ ಮನಿ ಸ್ಕೀಮ್ ಇತ್ತು. ಅದಕ್ಕೆ ಹೆಚ್ಚಿನ ಅನುದಾನ ತರಬೇಕಂತ ಅವರು 600 ಅಡಿ 650 ಅಡಿ ಮಾತ್ರ ಸರ್ಕಾರದಲ್ಲಿ ಅನುದಾನ ಇತ್ತು. ಅದನ್ನು ಇಲ್ಲಿ ನಮ್ಮ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ 1600 1700 2000 ತನಕ ಬೋರ್ವೆಲ್ ಸುರಿತಾ ಇದ್ರು, ನೀರು ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಸವಲತ್ತು ಸಿಗ್ಬೇಕು ಅಂತ ಅವ್ರು ಪ್ರಯತ್ನ ಪಟ್ಟಿದ್ದಾರೆ. ಅದು ಏನು ಅನುದಾನ ತಂದಿದ್ದಾರೆ ಅದೇ ಬೋರ್ವೆಲ್ ತೋರಿಸ್ತಾ ಇರೋದು ಮಾನ್ಯ ಶಾಸಕರು. ಇವ್ರದ್ದು ಏನಾದ್ರು ಕಿಂಚಿತ್ತಾದ್ರೂ ಸರ್ಕಾರದಿಂದ ಅನುದಾನ ತಂದಿದ್ರೆ, ಇವ್ರು ಏನಾದ್ರು ಅಭಿವೃದ್ಧಿ ಪಡಿಸಿದ್ರೆ ಅವರು ಅದಕ್ಕೆ ನಾವು ಸ್ವಾಗತ ಕೊಡ್ತೇವೆ. ವಿನಾಕಾರಣ ಇವರು ಚಪ್ಪಾಲೆ ತರಿಸ್ಕೊಳ್ಳೋದಕ್ಕೋಸ್ಕರ ರಮೇಶ್ ಕುಮಾರ್ ಅವ್ರ ಮೇಲೆ ಆರೋಪ ಮಾಡೋದು, ಅಡ್ಡಿಪಡಿಸ್ತಾರ ಅನ್ನೋದು ಎಲ್ಲದಕ್ಕೂ ಕೈ ಜೋಡಿಸ್ಬೇಕು. ರಮೇಶ್ ಕುಮಾರ್ ಇವ್ರ ಮನೆಗೆ ಬಂದ್ಬಿಟ್ಟು ಕೈ ಜೋಡಿಸಕ್ಕಾಗುತ್ತಾ? ಇವ್ರು ಬಂದು ಏನಾದ್ರು ಇವ್ರಿಗೆ ಅನುದಾನ ಬೇಕಂದ್ರೆ ಬನ್ನಿ, ರಮೇಶ್ ಕುಮಾರ್ ಹತ್ರ ಬರ್ಲಿ, ಅವ್ರ ಹತ್ರ ಸಹಾಯ ಕೇಳಿ, ಅವ್ರು ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ. ಯಾವುದಕ್ಕೂ ಕೂಡ ಅವ್ರು ಅಡ್ಡಿಪಡಿಸಿಲ್ಲ ಇದುವರೆಗೂ ಕೂಡ. ಅವ್ರ ಜೀವಮಾನದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಪಡಿಸುವಂತ ಮನುಷ್ಯ ರಮೇಶ್ ಕುಮಾರ್ ಅಲ್ಲ. ಅಭಿವೃದ್ಧಿಯೇ ರಮೇಶ್ ಕುಮಾರ ಮುಖ್ಯ ಧ್ಯೇಯ. ಅದು ಬಿಟ್ಬಿಟ್ಟು ಏನೇನೋ ಅವ್ರ ಮೇಲೆ ಗೂಬೆ ಕೂರ್ಸೋದು ಅದು ಇದು ಮಾಡಿದ್ರೆ ಅವರು ಘನತೆಗೆ ಶೋಭೆ ತರೋದಿಲ್ಲ, ಶೋಭೆ ಬರೋದಿಲ್ಲ ಅಂತ ವಾಕ್ಯಗಳನ್ನು ಅವರು ಮುಂದೆ ಮಾತನಾಡದೆ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಹರಿಸಿ
ತಾಲೂಕಿನ ಅಭಿವೃದ್ಧಿಗೆ ಅವರು ಶ್ರಮಿಸಿದ್ರೆ ನಾವೆಲ್ಲ ಕೂಡ ಅವ್ರ ಜೊತೆ ಕೈ ಜೋಡಿಸ್ತೀವಿ. ಅವರು ಈ ತಾಲೂಕಿಗೆ MLA, ನಮ್ಗೆ ಒಂದು ಪಾರ್ಟಿಗೆ MLA ಅಲ್ಲ, ಅವರನ್ನು ಜನರು ಆಯ್ಕೆ ಮಾಡಿದ್ದಾರೆ, ನಾವು ಸ್ವಾಗತಿಸಿದ್ದೀವಿ. ಆಯ್ಕೆ ಮಾಡಿರೋದನ್ನ ಸ್ವಾಗತಿಸಿದ್ದೀವಿ. ಅದು ಬಿಟ್ಬಿಟ್ಟು ಸುಮ್ಮನೆ ಆರೋಪ ಮಾಡೋದು ಅವ್ರ ಗಣತಿಗೆ ತಕ್ಕದಲ್ಲ. ನೀವು ಅಭಿವೃದ್ಧಿ ಪಡಿಸುವುದನ್ನು ಬಿಟ್ಟು ರಮೇಶ್ ಕುಮಾರ್ ಅವರ ಹೆಸರನ್ನೇ ಹೇಳಿಕೊಂಡು ಏಕೆ ಕಾಲಹರಣ ಮಾಡುತ್ತಿದ್ದೀರಿ ಎಂದು ಸಂಜಯ್ ರೆಡ್ಡಿ ಶಾಸಕರನ್ನು ಪ್ರಶ್ನಿಸಿದರು. ರಮೇಶ್ ಕುಮಾರ್ ಶಾಸಕರಾಗಿದ್ದ ವೇಳೆ ಪ್ರತಿ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿದ್ದರು ಮತ್ತು ಪ್ರತಿ ಗ್ರಾಮದ ರಸ್ತೆಗಳಿಗೆ ಡಾಂಬರೀಕರಣ ಮಾಡಿದ್ದಾರೆ ಎಂದರು. ಕೋಮುಲ್ ನಿರ್ದೇಶಕ KK ಮಂಜುನಾಥ್ ಮಾತನಾಡಿ, ಶಾಸಕರೇ, ರಮೇಶ್ ಕುಮಾರ್ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ. ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ವಿದ್ಯುತ್ ಸರಬರಾಜು ಉಪಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದು ಯಾರು? ರಮೇಶ್ ಕುಮಾರ್ ಅವರು ಬಿಜೆಪಿ ಸರ್ಕಾರ ಇದ್ದಾಗಲೂ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿ ಪಡಿಸಿದ್ದಾರೆ. ನೀವು ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದನ್ನು ಬಿಟ್ಟು ವಿನಾಕಾರಣ ಮಾಜಿ ಶಾಸಕರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುವುದು ಸರಿಯೇ ಎಂದು ಮಂಜುನಾಥ್ ಪ್ರಶ್ನಿಸಿದರು. ಬೋರ್ವೆಲ್ಲು ನಮ್ಮೆಲ್ಲ ನಿಮಗೆ ಪಕ್ಕದಲ್ಲಿ ಗೊತ್ತ, ರೈತರಿಗೆಲ್ಲ ಗೊತ್ತು. ಮೊದಲು 2000 ಹೊಡಿತಾ ಇದ್ರು, 2006 ಹೋಗ್ಬಂದಿತ್ತು, ಆದ್ರೂ ನೀರು ಬಿಡ್ತಾ ಇರಲಿಲ್ಲ. ಆ ಟೈಮಲ್ಲಿ 2013 ಬೋರ್ವೆಲ್ ಬಂದಾಗ 5 ವರ್ಷ ಮಾಡಿಲ್ಲ. ಕಾರಣ ಏನಂದ್ರೆ ಅದು ರೈತರಿಗೆ ಯಾರಾಗ್ತದೆ ಹೊಡೆಯೋದವ್ರು 800 ರೂಪಾಯಿ 800 ಅಡಿ ಹೊಡಿತಾ ಇದ್ರು. ಸರ್ಕಾರದಿಂದ ಯಾರು ನೀರು ಬಿಡೋದು ಹೇಳುತ್ತೆ, ಬೇಡ ಅಂತ ಅವಾಯ್ಡ್ ಮಾಡ್ಕೊಂಡು ಅದನ್ನ ಹಂಗೆ ಇಟ್ಕೊಂಡು KCB ನೀರು ತಂದು ಮಾಡಂತೇಳಿ KCB ನೀರು 1,000 ಕೋಟಿ ನೀರು ತಂದು ಕೆರೆ ತುಂಬಿದ್ರು. ಆಮೇಲೆ ಬೋರ್ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಕಡೆಯಿಂದ ಬಂದರು. ಸುತ್ತೂರು ಮತ್ತೆ ಓಳೂರು 2 ಹೋಬಳಿಯಲ್ಲಿನೂ 250 SC ಆಗಿದೆ, ಈಗ 170 ST ಆಗಿದೆ. ಅದು ಸುಮ್ಮನೆ ಬೋರ್ವೆಲ್ ಹಾಕಿದಾರ, ಎಲ್ರಿಗೂ ನೀರು ಬಿದ್ದಿದೆ. ಅದು ಮಾಡಿತ್ತಪ್ಪ. ಈ ಕಡೆ ನೀರು ಬಂದ ಮೇಲೆ ಓಡಿಸೋಣ ಅಂತೇಳಿ ಲೇಟ್ ಮಾಡಿದ್ರು. ಈಗ 500 ಬೋರ್ವೆಲ್ ಏನಿತ್ತು ಅದನ್ನೇ ಚೇಂಜ್ ಆಫ್ ಪ್ಲಾಟ್ ಕೊಟ್ಟು ನೀವು ಮಾಡಿಸ್ತಾ ಇರೋದು. ನಿಮ್ದು ಏನಿದೆ ಹೇಳಿ, ನಿಮ್ಮ ಕೊಡುಗೆ ಏನಿದೆ ಹೇಳಿ. ನಿಮ್ದು ಕೋಟ ಬಿಟ್ಟು ಒಂದು ಏನಾದ್ರು ಸ್ಪೆಷಲ್ ಬೋರ್ವೆಲ್ ತಂದಿದ್ದೀರಾ? ಎಕ್ಸ್ಟ್ರಾ ತಂದಿಲ್ಲ. ನೀವು ಯಾಕೆ ಹಿಂಗೆ ಮಾತಾಡ್ತೀರಾ? ಅದು ಅರ್ಥ ಆಗ್ತಾ ಇಲ್ಲ. ನೀವು ಹೇಳಿದ್ರೆ 5 ಸರಿ MLA ಅಂತ ಹೇಳ್ತೀರಾ. ನೀವು ಮಾತಾಡಿದ್ರೆ ಎಲ್ರಿಗೂ ಅದನ್ನ ಪಾಲನೆ ಮಾಡಬೇಕು, ನಿಮ್ಮ ವಿರೋಧ ಮಾಡಬಾರ್ದು. ಯಾಕೆ ಹಿಂಗೆ ಮಾತಾಡಿದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ವಿ, ರಮೇಶ್ ಕುಮಾರ್ ಬಗ್ಗೆ ಚಕಾರಕ್ತಾಗಿ ನಿಮ್ಗೆ ಅರ್ಹತೆ ಇಲ್ಲ, ಅವ್ರ ಬಗ್ಗೆ ಮಾತಾಡಬೇಡಿ. ಅವರು ಅಭಿವೃದ್ಧಿಯಲ್ಲಿ ನಿಮ್ಗೊಂದು 10 ಪಾಲು ಮಾಡಿದ್ದಾರೆ. ಈಗ ಅವ್ರು ಸೋತಿದ್ದು ನಮ್ಮ ದುರದೃಷ್ಟ 10 ವರ್ಷ ಹಿಂದಕ್ಕೆ ಹೋಗಿದೆ ನಮ್ಮ ತಾಲೂಕು. ಅದನ್ನ ಮನವರಿಕೆ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಹೆಂಗ್ ಮಾಡಬೇಕು, ಅದು ಸ್ಥಾನನ ರಮೇಶ್ ಕುಮಾರ್ ಇಲ್ಲ ಶಾಸಕ ಸ್ಥಾನ ಕೊಟ್ಟಿರೋದನ್ನ ಹೆಂಗ್ ಉಪಯೋಗಿಸ್ಕೊಂಡು ಅಭಿವೃದ್ಧಿ ಮಾಡಬೇಕು, ಅದ್ರ ಬಗ್ಗೆ ಗಮನ ಹರಿಸಿ. ಯಾಕೆ ರಮೇಶ್ ಕುಮಾರ್ ಹೆಸರೆತ್ತಿ ನಿಮ್ಮ ಹೆಸರು ಮಾಡ್ಕೊಡ್ತೀರಾ? ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಗೆ ಕಿಮ್ಮತ್ತು ಅಂತ ಹೇಳ್ಕೊಳ್ಳಿ. ಅವರು ಮಾತು ಎತ್ತಕ್ಕೆ ನಿಮ್ಗೆ ಹೇಳ್ತಾ ಇಲ್ಲ. ನೀವು ಶಾಸಕರಿದ್ದೀರಿ, ನಿಮ್ಗೆ ಜನ ನಿಮ್ಗೆ ಓಟ್ ಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡಿ. ನಿಮ್ಗೆ ಏನ್ ಬೇಕು ನಾವು ಸಪೋರ್ಟ್ ಇರ್ತೀವಿ. ಪಕ್ಷ ಭೇದದಿಂದ ನಿಮ್ಮ ಜೊತೆ ಬರ್ತೀವಿ ನಾವು. ಅದು ಬಿಟ್ಟು ಬೇರೆ ಮಾತಾಡೋದು ತಪ್ಪು. ನೀವು ಆ ಥರ ಮಾತಾಡ್ಬೋದು. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. ಶಿಡ್ಲಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಕಾಲೇಜಿನ ಸಂಯೋಗದೊಂದಿಗೆ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು, ವಿವಿಧ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು, ರೈತ ಸಂಘದ ಪ್ರತಿನಿಧಿಗಳು, ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ರಕ್ತದಾನ ಮಾಡಿದರು. ಶಿಡ್ಲಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಕಾಲೇಜಿನ ಸಂಯೋಗದೊಂದಿಗೆ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ರಕ್ತದಾನ ಶಿಬಿರದ ಸಂಘಟನಾ ಸಂಚಾಲಕ ಡಾಕ್ಟರ್ ಶಫಿ ಅಹಮದ್ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರವಲ್ಲದೆ ನೆರೆಹೊರೆಯ ಜಿಲ್ಲೆಗಳಲ್ಲಿ ರಕ್ತದ ಕೊರತೆ ಎದುರಾಗಿದೆ. ರಕ್ತದಾನ ಮಹಾದಾನ. ರಕ್ತದಾನ ಮಾಡುವ ಮೂಲಕ ಜೀವದಾನ ನೀಡಲು ಪ್ರತಿಯೊಬ್ಬರೂ ಮುಂದಾಗಬೇಕೆಂದು ಮನವಿ ಮಾಡಿದರು. ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅವರ ವತಿಯಿಂದ ನಮ್ಮ ಕಾಲೇಜಿನ ರೆಡ್ ಕ್ರಾಸ್ ಯೂನಿಟು, ಪರಂಪರೆ ಕೂಟ, NSS ಜೊತೆಗೆ ಶಿಡ್ಲಘಟ್ಟ ತಾಲೂಕು ಮತ್ತು ಆಜುಬಾಜಿನ ರೈತಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಕರವೇ ಜೊತೆಗೆ ಹಲವಾರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಲ್ಲಿ ಈ ದಿವಸ ನಮ್ಮ ಕಾಲೇಜಿನಲ್ಲಿ ರಕ್ತದ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ರಕ್ತ ಕೊಡೋದ್ರಿಂದ ಯಾರಿಗೆ ತುರ್ತಾಗಿ ರಕ್ತ ಬೇಕಾಗಿದೆ ಅವರಿಗೆ ರಕ್ತವನ್ನು ಪೂರೈಸಬಹುದಾಗಿದೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಸುತ್ತಮುತ್ತಲಿನಲ್ಲಿ ರಕ್ತದ ಅಗತ್ಯತೆ ಇದೆ.
ಈ ನಿಟ್ಟಿನಲ್ಲಿ ರಕ್ತದ ಅಗತ್ಯತೆಯನ್ನು ಮನಗಂಡು ನಮ್ಮ ಕಾಲೇಜಿನಲ್ಲಿ ರಕ್ತದ ಅವಶ್ಯಕತೆಗೋಸ್ಕರ ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇನ್ನು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮುರಳಿ ಆನಂದ್ ಮಾತನಾಡಿ, ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ಪ್ರಗತಿಪರ, ರೈತಪರ ಸಂಘಟನೆಗಳ ಸಹಕಾರದೊಂದಿಗೆ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ಉತ್ಸಾಹದಿಂದ ರಕ್ತದಾನ ಮಾಡಿದ್ದಾರೆ. ಪ್ರತಿಯೊಬ್ಬ ಆರೋಗ್ಯವಂತರು ರಕ್ತದಾನ ಮಾಡಬಹುದು. ಅದರ ಬಗ್ಗೆ ಅರಿವು ಮತ್ತು ಜಾಗೃತಿ ಅತ್ಯಗತ್ಯ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಬಾಗೇಪಲ್ಲಿ ಪಟ್ಟಣದ ಬಾಲಕರ ಸರ್ಕಾರಿ ಶಾಲೆಯಲ್ಲಿ ಪಡಿತರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿದ ಪ್ರಭಾರಿ ಮುಖ್ಯ ಶಿಕ್ಷಕರನ್ನು ವರ್ಗಾವಣೆ ಮಾಡಬೇಕು. ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ನೆರೆಯ ಶಾಲೆಗಳ ವಿಲೀನ ಕ್ರಮ ವಿರೋಧ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗೇಪಲ್ಲಿ ಬಿಇಒ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ಪಡಿತರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿದ ಪ್ರಭಾರ ಮುಖ್ಯ ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಾಗೇಪಲ್ಲಿಯಲ್ಲಿ ಕರವೇ ಪ್ರತಿಭಟನೆ ನಡೆಸಿತು. ಸಂಘಟನೆಯ ತಾಲೂಕು ಅಧ್ಯಕ್ಷ ಬಿಎ ಬಾಬಾಜಾನ್ ಮಾತನಾಡಿ, ಬಾಗೇಪಲ್ಲಿ, ಚೇಳೂರು ತಾಲೂಕು ಗಡಿ ಹಾಗೂ ಹಿಂದುಳಿದ ತಾಲೂಕುಗಳಾಗಿವೆ. ಗಡಿಯಲ್ಲಿ 60ಕ್ಕೂ ಹೆಚ್ಚು ಕನ್ನಡ ಶಾಲೆಗಳನ್ನು ಮುಚ್ಚಲಾಗಿದೆ. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕು. ಶಾಲೆಗಳ ಸುಧಾರಣೆ ಹಾಗೂ ಅಭಿವೃದ್ಧಿ ಆಗಬೇಕು ಎಂದರು. 3 ವರ್ಷ ಇದ್ರೆ 6 ವರ್ಷ ಸತತವಾಗಿ ಪುನರ್ ಆಯ್ಕೆ ಯಾರು ಕರೀದಿರಾ SDMC ಮಾಡಿದ್ದಾರೆ. SDMCಯಲ್ಲಿ ಸರ್ಕಾರಿ ಬಾಲಕ ಪ್ರೌಢಶಾಲೆಯಲ್ಲಿ ಅಧ್ಯಕ್ಷ ಬಿಟ್ಟರೆ ಬೇರೆ ಯಾರೂ ಇಲ್ಲ. SDMC ಅಧಿಕಾರ 6 ವರ್ಷ ಮುಗಿದ್ರೂ ಸಹ ಏಪ್ರಿಲ್ 10ಕ್ಕೆ ಅಧಿಕಾರ ಮುಗಿಯುತ್ತೆ. ಆದರೂ ಸಹ 3 ಚೆಕ್ಗಳ ಮೇಲೆ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಖಾಲಿ ಚೆಕ್ಗಳ ಮೇಲೆ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಹಣ ದುರುಪಯೋಗ ಆಗ್ತಾ ಇದೆ. ಸರ್ಕಾರಿ ಅನುದಾನ ದುರುಪಯೋಗ ಆಗ್ತಾ ಇದೆ. ಯಾಕೆ ಕ್ರಮ ವಹಿಸ್ತಾ ಇಲ್ಲ? ನಾನು ಅಧ್ಯಕ್ಷನಾಗಿ 1 ರೂಪಾಯಿ ಮಿಸ್ಯೂಸ್ ಮಾಡಿಲ್ಲ, 1 ರೂಪಾಯಿ ತಿನ್ನಕ್ಕೆ ಬಿಟ್ಟಿಲ್ಲ, ಸರಿಯಾದ ಊಟ ಕೊಟ್ಟಿಲ್ಲ, ಹುಳ ಬಿಡಕ್ಕೆ ಬಿಟ್ಟಿಲ್ಲ. ಈಗ ಮೊನ್ನೆ ಸ್ಟ್ರೈಕ್ ಮಾಡಿದವ್ರಿಗೆ, ಕಳೆದ ವಾರ ಸ್ಟ್ರೈಕ್ ಮಾಡಿದವರು ಈ ವಾರದಲ್ಲಿ ಸಾಂಬಾರು ಹುಳ ಬಿದ್ದಿದೆ ಮಕ್ಕಳಿಗೆ, ಆ ಸಾಂಬಾರು ಕೊಡ್ತಾ ಇದ್ದಾರೆ. ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ 350ಕ್ಕೂ ಹೆಚ್ಚು ಕಾಯಂ ಶಿಕ್ಷಕ ಶಿಕ್ಷಕಿಯರು ಇದ್ದಾರೆ. ಕೆಲ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲ. ಪಟ್ಟಣದ ಬಾಲಕರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪಡಿತರ ಧಾನ್ಯಗಳನ್ನು ಪ್ರಭಾರಿ ಮುಖ್ಯ ಶಿಕ್ಷಕ ವೆಂಕಟೇಶ್ ಕಾಳಸಂತೆಯಲ್ಲಿ ಮಾರಾಟ ಮಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಮಾಹಿತಿ ಇದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಶಿಸ್ತು ಕ್ರಮ ತೆಗೆದುಕೊಂಡಿಲ್ಲ, ಸೂಕ್ತ ತನಿಖೆ ಮಾಡಿಲ್ಲ. ಕೂಡಲೇ ಈ ಪ್ರಭಾರಿ ಶಿಕ್ಷಕರನ್ನು ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿದರು. ಪಟ್ಟಣದ ಬಾಲಕರ ಹಿರಿಯ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜಿಗೆ ಆಟದ ಮೈದಾನ ಒಂದೇ ಇದೆ. ಇದೇ ಮೈದಾನದಲ್ಲಿ ಗುರುಭವನ ಮಾಡಿದರೆ ಮಕ್ಕಳ ಆಟಕ್ಕೆ ತೊಂದರೆ ಇದೆ. ಗುರುಭವನ ಬೇರೆ ಜಾಗದಲ್ಲಿ ನಿರ್ಮಾಣ ಮಾಡಬೇಕು. ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ವಿಲೀನ ಮಾಡಬಾರದು. ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರದು ಎಂದರು. ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶಪ್ಪ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದರು. ವಿವಿಧ ಬೇಡಿಕೆಗಳನ್ನು ಹಂತ ಹಂತದಲ್ಲಿ ಬಗೆಹರಿಸುವ ಭರವಸೆ ನೀಡಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ದುಷ್ಟರ ಸಂಹರಿಸಿ ಶಿಷ್ಟರ ರಕ್ಷಣೆ ಮಾಡಿದ ಪಂಚಶಕ್ತಿ ದೇವತೆಗಳಿಗೆ ಮಡಿಲು ತುಂಬಿದ ಊರು. ದೇವರ ತವರೂರು ದೇವರಮಳ್ಳೂರಿನಲ್ಲಿ ಗ್ರಾಮ ದೇವತೆ ಶ್ರೀ ಮಳ್ಳೂರಾಂಬ ದೇವಿಯ ಬ್ರಹ್ಮರಥೋತ್ಸವ ಡಿಸೆಂಬರ್ 4ರ ಗುರುವಾರ ಹುಣ್ಣಿಮೆಯಂದು ನಡೆಯಲಿದ್ದು, ಬ್ರಹ್ಮರಥೋತ್ಸವಕ್ಕೆ ಸಿದ್ಧತೆಗಳು ನಡೆಯುತ್ತಿವೆ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದ ಹೊರವಲಯದಲ್ಲಿ ಗ್ರಾಮ ರಕ್ಷಣೆಗಾಗಿ ನೆಲೆ ನಿಂತ ಶ್ರೀ ಮಳ್ಳೂರಾಂಬ ದೇವಿಯ ಬ್ರಹ್ಮರಥೋತ್ಸವ ನಡೆಸಲು ಸಿದ್ಧತೆಗಳು ನಡೆದಿದೆ. ದೇವಾಲಯಕ್ಕೆ ಸುಣ್ಣ ಬಣ್ಣ ಬಳಿದು ತಳಿರು ತೋರಣಗಳನ್ನು ಕಟ್ಟಿ ಚಪ್ಪರ ಹಾಕಲಾಗಿದೆ. ಊರ ಪ್ರಮುಖ ಬೀದಿಗಳು ವಿದ್ಯುತ್ ದೀಪಗಳಿಂದ ಸಿಂಗಾರಗೊಳ್ಳುತ್ತಿವೆ. ಊರಿನಲ್ಲಿ ಎಲ್ಲ ದೇವಾಲಯಗಳು ಊರ ಚಾವಡಿ ತಳಿರು ತೋರಣಗಳಿಂದ ಕಂಗೊಳಿಸತೊಡಗಿದೆ. ರಥೋತ್ಸವದ ತೇರನ್ನು ಶುಚಿಗೊಳಿಸಲಾಗುತ್ತಿದೆ. ಉತ್ಸವ ಮೂರ್ತಿಗಳನ್ನು ರಥೋತ್ಸವಕ್ಕೆ ಸಿದ್ಧಗೊಳಿಸಲಾಗುತ್ತಿದೆ. ಊರಿನವರು ತಮ್ಮ ಬಂಧು ಬಳಗ, ನೆಂಟರು, ಸ್ನೇಹಿತರು, ಅಕ್ಕಪಕ್ಕದೂರಿನವರು ಬ್ರಹ್ಮರಥೋತ್ಸವಕ್ಕೆ ಆಹ್ವಾನಿಸಿ ಹೋಳಿಗೆಯ ಊಟ, ಹೆಸರುಬೇಳೆ, ಪಾನಕ, ಬೆಲ್ಲದ ಪಾಯಸ ಉಣಬಡಿಸಲು ಸಿದ್ಧಗೊಂಡಿದ್ದಾರೆ.
ಜನಪದದ ಇತಿಹಾಸದ ಕಥೆಗಳಲ್ಲಿ ಹೇಳುವಂತೆ ದಶಕಗಳ ಹಿಂದೆ ಸಾಮಂತ ರಾಜನಾಗಿದ್ದ ಗೋಪಾಲಗೌಡರ ಆಳ್ವಿಕೆಯಲ್ಲಿನ ಮಡ್ಲೂರು ಮತ್ತು ಏಕಚಕ್ರಪುರಿ ಈಗಿನ ಕೈವಾರ ಮಧ್ಯೆ ಇರುವ ಅಂಬಾಜಿ ದುರ್ಗದ ಬೆಟ್ಟಗಳ ಸಾಲುಗಳ ಮಧ್ಯೆ ಅಂಬಾಸುರೆ ಎಂಬ ರಾಕ್ಷಸಿ ನೆಲೆಸಿದ್ದು ಜನರಿಗೆ ಇನ್ನಿಲ್ಲದ ಉಪಟಳ ಕೊಡುತ್ತಿದ್ದಳಂತೆ. ರಾಕ್ಷಸಿಯ ಉಪಟಳ ತಡೆಯುವಂತೆ ವಿಶ್ವೇಶ್ವರ ಮುನಿಗಳಲ್ಲಿ ಪ್ರಾರ್ಥನೆ ಮಾಡಿದಾಗ ಅಂಬಾಸುರೆಯು ಶಿವನ ಪರಮ ಭಕ್ತೆಯಾಗಿದ್ದು ಘೋರ ತಪಸ್ಸಿನಿಂದ ಸಾವಿಲ್ಲದ ವರವನ್ನು ಪಡೆದಿದ್ದಾಳೆ. ಅವಳನ್ನು ಸಂಹರಿಸಲು ಆದಿಶಕ್ತಿ, ಪರಾಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಂಬ ಪಂಚಮಹಾಶಕ್ತಿಗಳಿಂದ ಮಾತ್ರ ಸಾಧ್ಯ ಎಂದು ಸಲಹೆ ನೀಡಿದ್ದಾರೆ. ಶಕ್ತಿ ದೇವತೆಗಳನ್ನು ಆಹ್ವಾನ ಮಾಡಲು 1,000 ಹೋಮಗಳನ್ನು ನೆರವೇರಿಸಿ ರಾಕ್ಷಸಿಯ ಸಂಹಾರದ ನಂತರ ಶಕ್ತಿ ದೇವತೆಗಳನ್ನು ಆಹ್ವಾನ ಮಾಡಲು 1,000 ಹೋಮಗಳನ್ನು ನೆರವೇರಿಸಿ ರಾಕ್ಷಸಿಯ ಸಂಹಾರದ ನಂತರ ಶಕ್ತಿ ದೇವತೆಯರಿಗೆ ಮಡಿಲು ತುಂಬಿದರೆಂದು ಪ್ರತೀತಿ ಇದೆ ಎಂದು ಗ್ರಾಮದ ಹಿರಿಯ ಸುಬ್ರಹ್ಮಣ್ಯಪ್ಪ ಹೇಳುತ್ತಾರೆ. ನಿನ್ನೆ ಧ್ವಜಾರೋಹಣ ಆಗಿದ್ದು, ಈ ದಿವಸ ಕಾರ್ಯಕ್ರಮಗಳು ಸೇವೆಗಳು ಇದ್ದು, ನಾಳೆ ಬ್ರಹ್ಮ ರಥೋತ್ಸವ ಇದ್ದು, ನೆಕ್ಸ್ಟ್ ಉಟ್ಲೋತ್ಸವ ಇದ್ದು, ನೆಕ್ಸ್ಟ್ ಉಯ್ಯಾಲೋತ್ಸವ ಮತ್ತು ಪಲ್ಲಕ್ಕಿಗಳು ಇರುತ್ತದೆ. ಇದೇ ರೀತಿಯಾಗಿ 1 ವಾರ ನಡೆಯುತ್ತೈತೆ ದೀಪೋತ್ಸವ ಸಹಿತ. ಈ ರೀತಿಯಾಗಿ ಅದ್ಧೂರಿಯಾಗಿ ನಡೆಯುವ ಬ್ರಹ್ಮೋತ್ಸವಕ್ಕೆ ತಾಲೂಕಿನಂಥ ರವಿಕುಮಾರ್ ಅವರು ಮತ್ತು ತಾಲೂಕು ಮ್ಯಾಜಿಸ್ಟ್ರೇಟ್ ಆದಂಥ ಮೇಡಮ್ ತಹಶೀಲ್ದಾರ್ ಅವರು ಸಹ ಬರ್ತಾ ಇದ್ದಾರೆ, ಚಾಲನೆ ಕೊಡ್ತಾ ಇದ್ದಾರೆ. ನಾಳೆಗೆ ಅದ್ಧೂರಿಯಾಗಿ ಸಾರ್ವಜನಿಕರು ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಬರಬೇಕಂತ ಕೇಳ್ಕೊಂಡು ಅಂಬಾಸುರೆಯ ಸಂಹಾರದ ಸಮಯದಲ್ಲಿ ಹೋಮ ದ್ರವ್ಯಗಳನ್ನು ಸಂಗ್ರಹಿಸಿ ಇಟ್ಟಿದ್ದ ಕಲ್ಲಿನ ಬಟ್ಟಲುಗಳನ್ನು ದೇವರಮಳ್ಳೂರಲ್ಲಿ ಅಲ್ಲಲ್ಲಿ ಈಗಲೂ ಕಾಣಬಹುದು. ಬ್ರಹ್ಮರಥೋತ್ಸವ ಅಂಗವಾಗಿ ಈಗಾಗಲೇ ದೇವಾಲಯದಲ್ಲಿ ನಾನಾ ಪೂಜೆ ಪುನಸ್ಕಾರ, ಹೋಮ ಹವನಗಳು ಆರಂಭವಾಗಿವೆ. ಬ್ರಹ್ಮರಥೋತ್ಸವ ನಂತರ 1 ವಾರದ ಕಾಲ ರಂಗೋಲೆ ಸ್ಪರ್ಧೆ, ಉಟ್ಲೋತ್ಸವ, ಉತ್ತಮ ತಳಿ ರಾಸುಗಳ ಪ್ರದರ್ಶನ, ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಇಂದು ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಜೊತೆಗೆ ಕಟ್ಟಡ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ ವಿತರಿಸಿ ಮೊಬೈಲ್ ಆಂಬ್ಯುಲೆನ್ಸ್ಗೆ ಚಾಲನೆ ನೀಡಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪುರಸಭೆ ಕಚೇರಿಯಲ್ಲಿ ಕಾರ್ಮಿಕ ಇಲಾಖೆಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಶಾಸಕ ವೆಂಕಟಶಿವಾರೆಡ್ಡಿ ಕಟ್ಟಡ ಕಾಮಗಾರಿಗೆ ಸುರಕ್ಷತಾ ಕಿಟ್ಗಳನ್ನು ವಿತರಿಸಿದರು. ನಂತರ ಮೊಬೈಲ್ ಆಂಬ್ಯುಲೆನ್ಸ್ಗೆ ಚಾಲನೆ ನೀಡಿದ ಶಾಸಕರು ಕಾರ್ಮಿಕರು ಈ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ತಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಈ ವಾಹನದಲ್ಲಿ ತಪಾಸಣೆ ಮಾಡಿ ಅಗತ್ಯವಿದ್ದರೆ ಬೇರೆ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗುತ್ತದೆ ಎಂದು ಶಾಸಕರು ತಿಳಿಸಿದರು. ಮೊಬೈಲ್ ವ್ಯಾನ್ ನಿಮಗೆಲ್ಲ ಯೋಗಕ್ಷೇಮ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಏನು ಪ್ರಾಬ್ಲಮ್ಸ್ ಬಂದರೂ ಕೂಡ ಅದು ಸದ್ಬಳಕೆ ಮಾಡ್ಕೋಬೇಕು. ನೀವೆಲ್ಲ ಕೂಡ ಅದನ್ನು ನಿಮ್ಮ ಸ್ವಂತ ವೆಹಿಕಲ್ ಅಂತ ನೋಡಬೇಕು. ನಿಮ್ಮ ಸ್ವಂತ ವೆಹಿಕಲ್ ಏನು ಚೆನ್ನಾಗಿ ಕಾಪಾಡಿಕೊಂಡ್ರೆ ನಿಮಗೆ ಆರೋಗ್ಯ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ಇಮಿಡಿಯೇಟಾಗಿ ಆ ಕನ್ಸರ್ನ್ ಹಾಸ್ಪಿಟಲ್ಸ್ಗೆ ಆರೋಗ್ಯ ಕೇಂದ್ರಗಳಿಗೆ ನಿಮ್ಮನ್ನು ರೆಫರ್ ಮಾಡ್ತಾರೆ. ಇನ್ನು ಪುರಸಭೆ ಮುಖ್ಯಾಧಿಕಾರಿ ಮಾತನಾಡಿ ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದಂತೆ ಕಟ್ಟಡ ನಿರ್ಮಾಣಕ್ಕೆ ಸ್ಥಳ ಗುರುತು ಮಾಡಿದರೆ ಕಟ್ಟಡ ಕಾರ್ಮಿಕ ಸಮುದಾಯ ಭವನವನ್ನು ಸಹ ನಿರ್ಮಾಣ ಮಾಡಿಕೊಡುವ ಭರವಸೆ ನೀಡಿದರು. ನಂತರ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ತಾಲೂಕಿನಾದ್ಯಂತ ಮಹತ್ವದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಾಗರೆಡ್ಡಿಪಲ್ಲಿಯಿಂದ ಗೌನಿಪಲ್ಲಿಯ ತನಕ ರಸ್ತೆ ಅಭಿವೃದ್ಧಿ ಕಾಮಗಾರಿ, ರೋಣೂರು ಕ್ರಾಸ್ನಿಂದ ನಾರಮಾಕಲಹಳ್ಳಿ ತನಕ ರಸ್ತೆ ಕಾಮಗಾರಿ, ಯದ್ಲೂರು ಶೀಗಳ್ಳಿಯಿಂದ ಮುತ್ತಕಪಲ್ಲಿ ಕ್ರಾಸ್ ತನಕ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕರು ಗುತ್ತಿಗೆದಾರರು ಉತ್ತಮ ಗುಣಮಟ್ಟದೊಂದಿಗೆ ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಸೂಚನೆ ನೀಡಿದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ರಾಜ್ಯದಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಸೌಹಾರ್ದತೆಯ ನಂಬಿಕೆ ಕಳೆದುಕೊಳ್ಳುತ್ತಿದೆ ಎಂದು ಜಾಗೃತಿ ಕರ್ನಾಟಕ ಸಂಚಾಲಕ ಡಾಕ್ಟರ್ ಎಚ್ ವಿ ವಾಸು ವಿಷಾದಿಸಿದರು. ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ
ಸಂವಿಧಾನ ಸೌಹಾರ್ದತಾ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಜಾಗೃತಿ ಸಮಾವೇಶದಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಸೌಹಾರ್ದತೆಯ ನಂಬಿಕೆ ಕಳೆದುಕೊಳ್ಳುತ್ತಿದೆ ಎಂದು ಜಾಗೃತಿ ಕರ್ನಾಟಕ ಸಂಚಾಲಕ ಡಾಕ್ಟರ್ ಎಚ್.ವಿ. ವಾಸು ವಿಷಾದಿಸಿದರು. ಆರ್ಎಸ್ಎಸ್, ವಿಶ್ವ ಹಿಂದೂ ಪರಿಷತ್ ಮುಂತಾದ ಹಿಂದೂ ಪರ ಸಂಘಟನೆಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಲ್ಲ. ಕೇವಲ ಸಮಾಜದಲ್ಲಿ ವಿಷ ಬೀಜ ಬಿತ್ತುವ ಮೂಲಕ ಜಾತಿ ಧರ್ಮಗಳಲ್ಲಿ ಕಂದಕ ಸೃಷ್ಟಿಸುತ್ತಿದ್ದಾರೆ. ಇದರಿಂದ ಸಂವಿಧಾನದ ಸಮಾನತೆಗೆ ಧಕ್ಕೆಯುಂಟಾಗುತ್ತಿದೆ ಎಂದರು. ನಾವು ರಾಷ್ಟ್ರವಾದಿಗಳು ಅಂತ ಎದೆ ತಟ್ಟಿ ಹೇಳಬೇಕಾದ್ರೆ ಅವರ ಎದೆಯೊಳಗಡೆ, ಅವರ ಹೃದಯದ ಒಳಗಡೆ ಇರುವಂತ ರಾಷ್ಟ್ರ ಅದು ಭಾರತ ಅಲ್ಲವೇ ಅಲ್ಲ. ಯಾಕಂದ್ರೆ ಭಾರತದ ರಾಷ್ಟ್ರವಾದ ಹುಟ್ಟುಕೊಂಡಿದ್ದು ಈ ದೇಶದ ಸ್ವಾತಂತ್ರ್ಯ ಚಳವಳಿ ಒಳಗಡೆ. ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಭಾಗವಾಗಿ ಇವತ್ತು ನಾವು ಇಲ್ಲಿ ನಿಂತಿರ್ತಕ್ಕಂಥ ಈ ನೆಲ ಗೌರಿಬಿದನೂರು ತಾಲೂಕಿನ ವಿಧುರಾಶ್ವತ್ಥದಲ್ಲಿ ಜನ ಪ್ರಾಣ ಕೊಟ್ಟಿದ್ದಾರೆ. ಯಾವ ಧ್ವಜವನ್ನ ಬ್ರಿಟಿಷರು ಹಾರಿಸಬಾರದು ಅಂತ ಹೇಳ್ತಾ ಇದ್ರು, ಆ ಧ್ವಜವನ್ನ ನಾವು ಹಾರಿಸಿಯೇ ತೀರ್ತೀವಿ ಅಂತ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಡೆದಂತ ಧ್ವಜ ಸತ್ಯಾಗ್ರಹದ ಒಂದು ಮಹೋನ್ನತವಾದಂತ ಘಟನೆ ಈ ತಾಲೂಕಿನಲ್ಲಿ ನಡೆದಿದೆ. ಆ ಧ್ವಜಕ್ಕೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಸಂಬಂಧ ಇಲ್ಲ. ಬಂದ ಕೂಡಲೇ ನನ್ನ ಕಣ್ಣಿಗೆ ಕಾಣಿಸಿದ್ದು ಅಲ್ಲಿ ಹಾಕಿರುವಂತ ಒಂದು ಬರೆದಿರುವಂತ ಪ್ಲಕಾರ್ಡ್, ಲಾಠಿ ತ್ರಿಶೂಲ ಬಿಟ್ಟು ಬಿಡು, ಪೆನ್ನು ಪುಸ್ತಕ ಕೈಯಲ್ಲಿಡು. ಇಡೀ ನಾಡಿಗೆ ಇವತ್ತು ಇಡೀ ದೇಶಕ್ಕೆ ಯಾವುದಾದ್ರೂ ಒಂದು ಬಹುದೊಡ್ಡ ಸಂದೇಶವನ್ನ ಕೊಡಬೇಕಾಗಿದೆ ಅಂತ ಹೇಳಿದ್ರೆ ಅದು ಲಾಠಿ ತ್ರಿಶೂಲವನ್ನ ಬಿಟ್ಬಿಡಿ, ಪೆನ್ನು ಪುಸ್ತಕವನ್ನ ಕೈಯಲ್ಲಿ ಹಿಡೀರಿ ಅಂತ ಒಂದು ಸಂದೇಶವನ್ನ ಗೌರಿಬಿದನೂರು ನಾವೆಲ್ಲರೂ ಕೂಡ ಒಂದಾಗಿರ್ಬೇಕು, ನಮ್ಮೆಲ್ಲ ಸಂಘಟನೆಗಳ ಆಶಯಗಳು ಒಂದೇ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು ಅತ್ಯಂತ ಸಂತಸದಾಯಕವಾಗಿರುವಂತಹ ವಿಚಾರ. ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಮಾತನಾಡಿ, ಮನು ಸಂಸ್ಕೃತಿಯವರು ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನು ಅವಮಾನಿಸಿದ ಹಿಂದೂ ಪರ ಸಂಘಟನೆಗಳು ಸಾಂಸ್ಕೃತಿಕ ವಕ್ರ ರಾಜಕಾರಣ ಮಾಡುತ್ತಿದ್ದಾರೆ. ದೇಶಭಕ್ತಿ ಕೇವಲ ಬಾಯಿ ಚಪ್ಪರವಾಗಬಾರದು. ಇದರಿಂದ ಸಮಾನತೆ, ಸೌಹಾರ್ದತೆ ನೆಲೆಸಲು ಸಾಧ್ಯವಿಲ್ಲ. ನಿಜವಾದ ಭಾರತವನ್ನು ಕಟ್ಟಲು ನಾವೆಲ್ಲರೂ ಮುಂದಾಗಬೇಕೆಂದರು. ಸಿಪಿಎಂ ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ಅನಿಲ್ ಕುಮಾರ್ ಮಾತನಾಡಿ, ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿರ್ನಾಮ ಮಾಡುವ ಹುನ್ನಾರ ನಡೆಯುತ್ತಿದೆ. ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಶೈಕ್ಷಣಿಕ ಹಂತದಲ್ಲಿಯೇ ಅರಿವು ಮೂಡಿಸಬೇಕು. ಆಗ ಮಾತ್ರ ಸಮ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದರು. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರಮುಖ ರಸ್ತೆಗಳಲ್ಲಿ ವಿವಿಧ ದಲಿತ ಸಂಘಟನೆಗಳು, ಮುಸ್ಲಿಂ, ಕಾರ್ಮಿಕರ, ರೈತ ಸಂಘಟನೆಗಳು ಸಂವಿಧಾನ ಜಾಗೃತಿ ಮೂಡಿಸಲು ಮೆರವಣಿಗೆ ನಡೆಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಿಶ್ವ ಪ್ರಖ್ಯಾತ ಶ್ರೀ ಕ್ಷೇತ್ರ ರಂಗಸ್ಥಳದಲ್ಲಿ ಗುರುವಾರ ನಡೆಯಲಿರುವ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದಿಂದ ರಂಗಸ್ಥಳಕ್ಕೆ ಉಚಿತವಾಗಿ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಆಟೋಗಳ ಸೇವೆ. ಹರೀಶ್ ಕೆ ರೆಡ್ಡಿ, ಅಧ್ಯಕ್ಷರು, ಶ್ರೀ ಹರಿಕೃಷ್ಣ ಫೌಂಡೇಶನ್, ಆನೆಮಡುಗು, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲೂಕು. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ
9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ಹಿರಿಯ ವಕೀಲ ಎನ್.ಡಿ. ಪ್ರಸಾದ್ ಮಾತನಾಡಿ, ಲೋಕ ಅದಾಲತ್ ಉದ್ದೇಶ ಕಕ್ಷಿದಾರರಿಗೆ ಶೀಘ್ರ ನ್ಯಾಯ ಒದಗಿಸುವುದೇ ಆಗಿದೆ. ರಾಜಿ ಪಂಚಾಯಿತಿ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತದೆ. ನ್ಯಾಯಾಲಯಗಳಲ್ಲಿ ಲಕ್ಷಾಂತರ ಪ್ರಕರಣಗಳು ಬಾಕಿ ಇದ್ದು, ಇದನ್ನು ಕಡಿಮೆ ಮಾಡಲು ಲೋಕ್ ಅದಾಲತ್ ಸಹಕಾರಿಯಾಗಲಿದೆ. ರಾಜಿ ಸಂಧಾನಕ್ಕೆ ಪೂರಕವಾಗಿರುವ ವಿವಾದಗಳು ಇಲ್ಲಿ ಇತ್ಯರ್ಥಪಡಿಸಲಾಗುತ್ತದೆ. ಅರಸೀಕೆರೆ ನ್ಯಾಯಾಲಯದ ಆವರಣದಲ್ಲಿ ಡಿಸೆಂಬರ್ 13ರಂದು ಲೋಕ ಅದಾಲತ್ ನಡೆಯಲಿದ್ದು, ಇದರಲ್ಲಿ ಭಾಗವಹಿಸಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತೆ ಇವರು ಮನವಿ ಮಾಡಿದರು. ಪ್ರವಾಸಿ ಮಂದಿರದ ಹಿಂಭಾಗದಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಯಾದವ ಸಮುದಾಯ ಭವನಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಯಾದವ ಸಮುದಾಯದ ಬಹುದಿನಗಳ ಬೇಡಿಕೆಯಂತೆ ಭವನ ನಿರ್ಮಾಣಕ್ಕಾಗಿ ಸರ್ಕಾರದಿಂದ 20 ಗುಂಟೆ ಜಮೀನು ಮಂಜೂರು ಮಾಡಲಾಗಿದೆ. ಇದರೊಂದಿಗೆ ಕಟ್ಟಡ ಕಾಮಗಾರಿಗಾಗಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ 20 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು, ಗುಡಿಬಂಡೆ ತಾಲೂಕಿನಲ್ಲಿ ಗೊಲ್ಲ ಸಮುದಾಯದ ಜನಸಂಖ್ಯೆ ಗಣನೀಯವಾಗಿದೆ. ಸಮುದಾಯದ ಒಳಿತಿಗಾಗಿ ಒಂದು ಸುಸಜ್ಜಿತ ಭವನದ ಅಗತ್ಯವಿತ್ತು. ಇದೀಗ ಸರ್ಕಾರದಿಂದ ಜಮೀನು ಹಾಗೂ ಮೊದಲ ಹಂತದಲ್ಲಿ 20 ಲಕ್ಷ ರೂಪಾಯಿ ಅನುದಾನ ದೊರೆತಿರುವುದು ಯಾದವ ಸಮುದಾಯದ ಪಾಲಿಗೆ ಮಹತ್ವದ ದಿನವಾಗಿದೆ ಎಂದರು. ಸಮುದಾಯ ಭವನವು ಕೇವಲ ಇಟ್ಟಿಗೆ ಗಾರೆಗಳ ಕಟ್ಟಡವಾಗದೆ ಶಿಕ್ಷಣ, ಸಂಸ್ಕೃತಿ ಮತ್ತು ಸಮಾಜದ ಒಗ್ಗಟ್ಟಿನ ಕೇಂದ್ರವಾಗಬೇಕು ಎಂದರು. ಕೋಲಾರ ತಾಲೂಕಿನ ಚೌಡದೇನಹಳ್ಳಿ, ದೊಡ್ಡವಲಬ್ಬಿ, ಕಲ್ಕೆರೆ ಮಾರ್ಗವಾಗಿ ಬೆಳೆಮಾರನಹಳ್ಳಿ ಮುಖ್ಯ ರಸ್ತೆಗೆ 1.75 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ತಲಗುಂದ ಚಲ್ಲಹಳ್ಳಿ ಮಾರ್ಗವಾಗಿ ನುಗ್ಗಲಾಪುರ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 1.50 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ನೂತನವಾಗಿ ನವೀಕರಣ ಮಾಡಿರುವ ಸೂಲೂರು ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಈ ವೇಳೆ ಮಾತನಾಡಿದ ಶಾಸಕ ಕೊತ್ತೂರು ಮಂಜುನಾಥ್, ಗ್ರಾಮಗಳಲ್ಲಿರುವ ರಸ್ತೆಗಳು, ಕೆರೆಗಳ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ದೇವೆ. ಯಾವುದೇ ಕೆಲಸಗಳು ಬಾಕಿ ಇದ್ದರೆ ಗಮನಕ್ಕೆ ತನ್ನಿ, ನಾವು ಮಾಡಿಕೊಡುತ್ತೇವೆ. ಗ್ರಾಮಗಳು ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆದಂತೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗಿರುವ ಪರ್ವ ನಮಗೂ ಇರುವುದಿಲ್ಲ. ಗ್ರಾಮಗಳ ಅಭಿವೃದ್ಧಿಗಾಗಿ ಯಾವುದೇ ರಾಜಕೀಯ ಮಾಡದೆ ಎಲ್ಲರೂ ಸಹಕಾರ ನೀಡಬೇಕು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ
ಚಿಕ್ಕಬಳ್ಳಾಪುರ ತಾಲೂಕಿನ ಮನ್ನಾರಪುರ ಗ್ರಾಮದಲ್ಲಿ ಸ್ಮಶಾನ ಜಾಗಕ್ಕೆ 2 ಗುಂಪುಗಳ ನಡುವೆ ಮಾರಾಮಾರಿ. ಒತ್ತುವರಿ ತೆರವು ಮಾಡಲು ವಿರೋಧ, ಪೊಲೀಸರ ಮುಂದೆಯೇ ಕಿತ್ತಾಡಿಕೊಂಡ ಗ್ರಾಮಸ್ಥರು. ಚಿಕ್ಕಬಳ್ಳಾಪುರದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ. ದೇಹ ನ್ಯೂನತೆಯೇ ಹೊರತು ಮಾನಸಿಕ ನ್ಯೂನತೆಯಲ್ಲ, ವಿಕಲಚೇತನರು ಸಾಧನೆ ಮಾಡಿದ್ದಾರೆ. ವಿಶೇಷ ಚೇತನರ ಬಗ್ಗೆ ಅನುಕಂಪ ಬೇಡ, ಅವಕಾಶ ನೀಡಿ ಎಂದ ಜಿಲ್ಲಾಧಿಕಾರಿ PN ರವೀಂದ್ರ. ಬೆಳಗಾವಿ ಅಧಿವೇಶನದಲ್ಲಿ ಅತಿಥಿ ಉಪನ್ಯಾಸಕರಿಗೆ ರಾಜ್ಯ ಆಸರೆಯಾಗಬೇಕೆಂದ ಅತಿಥಿ ಉಪನ್ಯಾಸಕರು. ವಿಶೇಷ ನಿಯಮಾವಳಿ ರೂಪಿಸಲು ಅತಿಥಿ ಉಪನ್ಯಾಸಕರ ಒತ್ತಾಯ. ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ಸಚಿವ ಸ್ಥಾನ ದೊರೆಯದಿದ್ದರೂ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧ ಎಂದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ. ಹಿರಿತನ ಆಧರಿಸಿ ಸಚಿವ ಸ್ಥಾನ ನೀಡಿದರೆ ಮತ್ತಷ್ಟು ಅಭಿವೃದ್ಧಿ ಮಾಡಲು ಸಹಕಾರಿ ಎಂದ ಶಾಸಕರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.